ನಮಸ್ಕಾರ. ಸುತ್ತ ಜಗತ್ತಿನ ಪ್ರಸ್ತುತ ವಿಚಾರಗಳ ಪ್ರಖರ ವಿಶ್ಲೇಷಣೆ, ಸಮಸ್ಯೆ, ಸಂಕಷ್ಟ, ಸುದ್ದಿ ಸದ್ದುಗಳಿಗೆ ನಮ್ಮ ಸಂವೇದನೆ, ವಿವಾದ, ಪ್ರಮಾದ, ವಾಗ್ವಾದಗಳ ಸಭ್ಯ ಸಂವಾದ ಇದು ಪ್ರಚಲಿತ. ನಾನು ನಿಶ್ಚಿತ. ಇವತ್ತಿನ ಪ್ರಚಲಿತ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ನಾವು ಈ ಬಡ್ಡಿ ದಂಧೆ ಅನ್ನುವಂಥದ್ದು ಏನ್ ನಡೀತಾ ಇದೆ ಅಲ್ವಾ, ಎಸ್ಪೆಷಲಿ ಅದರಿಂದ ಸಾಕಷ್ಟು ಜನರ ಜೀವ ಹೋಗಿದೆ, ಜೀವ ಹಾನಿಯಾಗಿದೆ. ಎಷ್ಟೋ ಜನರು ಏನು ಅರ್ಧಂಬರ್ಧ ಜೀವ ಉಳ್ಕೊಂಡು ಜೀವನನೇ ಸಾಕು ಅನ್ನೋಷ್ಟರ ಮಟ್ಟಿಗೆ ರೋಸಿ ಹೋಗಿರುವಂತಹವರು ಇದ್ದಾರೆ. ಅದರಲ್ಲೂ ಪ್ರಮುಖವಾಗಿ ಧರ್ಮಸ್ಥಳದ ಸಂಘದ ಹೆಸರು ಹೇಳ್ಕೊಂಡು ಬಡ್ಡಿ ದಂಧೆ, ಬಡ್ಡಿ ವ್ಯವಹಾರವನ್ನ ಕೂಡ ಮಾಡ್ತಾ ಇದ್ರು. ಅದಕ್ಕೆ ಸಾಕಷ್ಟು ಜನ ಈಗಾಗಲೇ ನೇಣಿಗೂ ಸಹ ಶರಣಾಗಿದ್ದಾರೆ. ಎಷ್ಟೋ ಜನ ಕಣ್ಣೀರಲ್ಲಿ ಕೈ ತೊಳಿತಾ ಇದ್ದಾರೆ. ಇದು ಎಲ್ಲೋ ಒಂದ್ ಕಡೆ ದೊಡ್ಡ ಮಟ್ಟದಲ್ಲಿ ನಡೀತಾ ಇರುವಂತಹ ದಂಧೆ ಅನ್ನುವಂಥದ್ರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಆಗ್ತಾ ಇದೆ. ಈ ವಿಚಾರಗಳು ಏನಿದೆ ಸಾಕಷ್ಟು ಇದ್ರ ಬಗ್ಗೆ ಮಾತನಾಡ್ತಾ ಇರುವಂತಹದ್ದು. ಆದ್ರೆ ಈಗ ಎಲ್ಲೋ ಒಂದ್ ಕಡೆ ಇಷ್ಟು ದಿನಗಳ ಕಾಲ ಧರ್ಮಸ್ಥಳವನ್ನ ಹೊರತುಪಡಿಸಿ ಬೇರೆಲ್ಲಾ ಕಡೆಯಲ್ಲೂ ಕೂಡ ಧರ್ಮಸ್ಥಳ ಸಂಘದ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೂರುಗಳು ದಾಖಲಾಗ್ತಾ ಇದ್ವು. ಸೀಮೆಎಣ್ಣೆ ಹುಯ್ಕೊಂಡು ಸತ್ತು ಹೋಗಿದ್ರು, ಜೊತೆಗೆ ನೇಣಿಗೆ ಶರಣಾಗಿದ್ರು, ಬಡ್ಡಿ ಕಟ್ಟಕ್ಕಾಗ್ತಾ ಇಲ್ಲ, ದುಡ್ಡು ಕಟ್ಟಕ್ಕಾಗ್ತಾ ಇಲ್ಲ, ಕುತ್ತಿಗೆ ಬಂದು ಕುಳಿತುಕೊಂಡಿದ್ದಾರೆ. ಅವ್ರು ಕೊಡ್ತಾ ಇದ್ದಂತಹ ಕಷ್ಟ ಅಷ್ಟ ಇಷ್ಟ ಎಲ್ಲೋ ಒಂದ್ ಕಡೆ ಮಾನ ಮರ್ಯಾದೆಗೆ ಅಂಜಿ ಎಷ್ಟೋ ಜನರು ಸಾವಿಗೂ ಕೂಡ ಶರಣಾಗಿದ್ದಾರೆ. ಆದ್ರೆ ಈಗ ಪ್ರಮುಖವಾಗಿ ನಾವಿವತ್ತು ಹೇಳೋದಕ್ಕೆ ಹೊರಟಿರುವಂತಹ ವಿಚಾರ ಏನಪ್ಪಾ ಅಂತಂದ್ರೆ, ಧರ್ಮಸ್ಥಳದಲ್ಲೇ ಈಗ ಧರ್ಮಸ್ಥಳದ ಸಂಘದ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೂರು ದಾಖಲಾಗಿದೆ. ಇದು ಸಾಕಷ್ಟು ಎಲ್ಲ ಒಂದ್ ಕಡೆ ಮಹತ್ತರವಾದಂತಹ ಮೈಲಿಗಲ್ಲು ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಯಾಕಂದ್ರೆ ಅಲ್ಲಿ ಇರುವಂತಹವ್ರಿಗೆ ಎದುರುವಂತಹದ್ದೇ ಇರಬಹುದು, ಅಥವಾ ದೇವರ ಹೆಸರು ಹೇಳ್ಕೊಂಡು ಜನರಿಗೆ ಮೋಸ ಮಾಡುವಂತಹ ವಿಚಾರ ಇರಬಹುದು. ಹಲವಾರು ರೀತಿಯಲ್ಲಿ ಬೇರೆ ಬೇರೆ ರೂಪುರೇಷೆಗಳನ್ನ ಕೂಡ ಪಡ್ಕೊಂಡಿದೆ. ಇದೆಲ್ಲದರ ಬಗ್ಗೆ ಮಾತನಾಡೋದಕ್ಕೆ ನಮ್ ಜೊತೆ ಇವತ್ತಿನ ಗೆಸ್ಟ್ ಆಗಿ ಜಾಯಿನ್ ಆಗಿದ್ದಾರೆ ಸಾಮಾಜಿಕ ಹೋರಾಟಗಾರರಾಗಿರುವಂತಹ ಗಿರೀಶ್ ಮಟ್ಟಣ್ಣನವರು. ಗಿರೀಶ್ ಅವರೇ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಈ ಧರ್ಮಸ್ಥಳದ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಅದರಲ್ಲೂ ಎಸ್ಪೆಷಲಿ ಈ ಬಡ್ಡಿ ದಂಧೆ ವ್ಯವಹಾರ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೇರೆ ಬೇರೆ ವಿಚಾರಗಳಿಗೆ, ಅಲ್ಲಿನ ವಿಚಾರಗಳಿಗೆ ನೀವು ಅಂದಿನಿಂದಲೂ ಕೂಡ ಹೋರಾಟವನ್ನ ಮಾಡ್ತಾ ಇದ್ದೀರಾ. ಈಗ ಎಸ್ಪೆಷಲಿ ಈಗ ಧರ್ಮಸ್ಥಳದಲ್ಲಿ ದೂರು ದಾಖಲಾಗಿದೆ. ಇದ್ರ ಬಗ್ಗೆ ಫಸ್ಟ್ ರಿಯಾಕ್ಷನ್ ಏನು ಹೇಳ್ತೀರಿ? ಇದೊಂದು ಐತಿಹಾಸಿಕ ಬೆಳವಣಿಗೆ. ಧರ್ಮಸ್ಥಳ ಪೊಲೀಸ್ ಠಾಣೆಯಲ್ಲಿ ಆ ಧರ್ಮಸ್ಥಳ ಹೆಸರಿನಲ್ಲಿ ನಡೀತಾ ಇರುವಂತಹ ಸಂಘದ ವಿರುದ್ಧನೇ SKDRDP ಅಂತ ಹೇಳಿ ಅದರ ಹೆಡ್ ಕ್ವಾರ್ಟರ್ ಇರೋದು ಧರ್ಮಸ್ಥಳದಲ್ಲಿನೇ. ಎಲ್ರಿಗೂ ಕೂಡ ಧರ್ಮಸ್ಥಳ ಅಂದ್ರೆ ದೇವಸ್ಥಾನ ಇದೆ, ಪವಿತ್ರ ಹಿಂದೂಗಳ ಪವಿತ್ರ ದೇಗುಲ ಇದೆ. ಆದ್ರೆ ಅದರ ಜೊತೆಗೇನೆ ಈ ಸಂಘದ ಹೆಡ್ ಕ್ವಾರ್ಟರ್ ಇರೋದು ಅಲ್ಲಿನೇ. ಇವತ್ತು ಅಲ್ಲಿಯ ನಿವಾಸಿಗಳೇ ಅವರ ವಿರುದ್ಧ ದೂರು ಕೊಟ್ಟಿದ್ದಾರೆ. ಇದಕ್ಕೆ ಬಲವಾದ ಕಾರಣ ಏನು ಅಂತ ಹೇಳಿದ್ರೆ, ಉಳಿತಾಯ ಹಣವನ್ನ ವಂಚನೆ ಮಾಡಿದ್ದಾರೆ. ಈಗ ಸೇವಿಂಗ್ ಅಮೌಂಟ್ ಅವರು ಕಳೆದ ಒಂದು 10-12 ವರ್ಷದಿಂದ ಪ್ರತಿ ವಾರ ಸೇವಿಂಗ್ ಅಮೌಂಟ್ ಕಟ್ತಾ ಇದ್ರು. ಇವ್ರು ಇಸ್ಕೊಳ್ತಾರೆ ಪ್ರತಿ ವಾರ 10-20 ರೂಪಾಯಿ. ಯಾಕಂದ್ರೆ ಈ SHG ಸ್ವಸಹಾಯ ಗುಂಪುಗಳೇನಿದೆಯಲ್ಲ ಅದರದ್ದು ಫಾರ್ಮ್ಯಾಟ್ ಪ್ರಕಾರ ಪ್ರಾರಂಭದಲ್ಲಿ ಉಳಿತಾಯ ಹಣ ಕಲೆಕ್ಟ್ ಮಾಡ್ಕೋಬೇಕು ಆ ಸಂಘದವರು, ಇವರಲ್ಲ. ದೀಸ್ ಆರ್ ದಿ ಥರ್ಡ್ ಪಾರ್ಟಿ, ಇವರು ಮೀಡಿಯೇಟರ್ ಪಾರ್ಟಿ. ಆದ್ರೆ ಇವ್ರು ಏನ್ ಮಾಡಿದ್ದಾರೆ, ಡೈರೆಕ್ಟ್ ಆಗಿ ಆ 10 ರೂಪಾಯಿ 20 ರೂಪಾಯಿ 50 ರೂಪಾಯಿನ ಕಲೆಕ್ಟ್ ಮಾಡ್ಕೊಂಡಿದ್ದಾರೆ. ಕಲೆಕ್ಟ್ ಮಾಡ್ಕೊಂಡ್ಮೇಲೆ ವಾಪಸ್ ಕೊಡ್ಬೇಕಲ್ವಾ. ಆನಂತರ ಉಳಿತಾಯ ಹಣ ಅಂತ ನೀವು ಶೇಖರಣೆ ಮಾಡಿದ್ರೆ, ಒಬ್ಬರ ಕಡೆ ತಗೊಂಡ್ರೆ ಅವ್ರ ಅಕೌಂಟ್ ಅಲ್ಲಿನೇ ಅದನ್ನ ಜಮಾ ಮಾಡ್ಬೇಕಾಗತ್ತೆ. ಇವತ್ತಿನವರೆಗೂ ಕೂಡ ಇವರ ವೆಬ್ಸೈಟ್ SKDRDP ವೆಬ್ಸೈಟ್ ನಲ್ಲಿ 64,000 ಸದಸ್ಯರಿದ್ದಾರೆ. ಎಲ್ಲರ ಕಡೆ 64 ಲಕ್ಷ 64 ಲ್ಯಾಕ್ಸ್ ಸದಸ್ಯರಿದ್ದಾರೆ. ಪ್ರತಿಯೊಬ್ಬರ ಕಡೆಯಿಂದನೂ ತಪ್ಪದೆ 10 ರೂಪಾಯಿಯಿಂದ 100 ರೂಪಾಯಿವರೆಗೆ ವಿವಿಧ ಹಂತದಲ್ಲಿ ಪ್ರತಿ ವಾರ ಉಳಿತಾಯ ಹಣವನ್ನ ಶೇಖರಣೆ ಮಾಡಿದಂತಹ ಒಂದೇ ಒಂದು ರೂಪಾಯಿಯನ್ನು ಕೂಡ ಅವರ ಅಕೌಂಟಿಗೆ ಜಮಾ ಮಾಡಿಲ್ಲ. ಇದ್ರ ಬಗ್ಗೆ ಸಾಕಷ್ಟು ಮಾತಾಡಕ್ಕಿದೆ, ಯಾಕಂದ್ರೆ ಸಾಕಷ್ಟು ಪ್ರಶ್ನೆಗಳು ಕೂಡ ಹುಟ್ಟಾಕೊಳ್ಳುತ್ತೆ. ಹೀಗಾಗಿ ಧರ್ಮಸ್ಥಳದಲ್ಲಿ ಅವರು ಮುಂಚೆ ಧೈರ್ಯನೇ ಇರ್ತಿರ್ಲಿಲ್ಲ, ಪ್ರಶ್ನೆ ಯೋಚನೆ ಮಾಡೋ ಧೈರ್ಯ ಇರ್ತಿರ್ಲಿಲ್ಲ. ಪ್ರಶ್ನೆ ಮಾಡೋದು ದೂರ ಉಳಿತು, ಪ್ರಶ್ನೆ ಮಾಡ್ಬೇಕು ಅಂತ ಏನಾಗುತ್ತೆ ಅನ್ನುವಂಥ ಭಯ ಅವರೆಲ್ಲ ಆವರಿಸ್ಕೊಂಡಿತ್ತು. ಇದ್ರ ಬಗ್ಗೆ ಮಾತನಾಡ್ತೀನಿ. ಈಗ ಕಾಲರ್ ಹಿಡಿದಾರೆ, ಕಡಪಾಯಿಂದ ನೀರತ್ ಅಂತ ಹೇಳಿ ಕಾಲರ್ ಹಿಡಿದಾರೆ. ನೀರತ್ ಅವರೇ ನಮಸ್ಕಾರ. ನಮಸ್ತೆ ಸರ್. ಗಿರೀಶ್ ಮಟ್ಟಣ್ಣನವರು ಇದ್ದಾರೆ, ಮಾತನಾಡಿ. ನಿಮ್ಮ ಏನು ಸಂದೇಶ ಇದೆ, ಜೊತೆಗೆ ನೀವೇನು ಇಲ್ಲಿ ಕ್ಲಿಯರ್ ಮಾಡ್ಕೊಳ್ಬೇಕು ಅಂತಿದ್ದೀರಾ ಅದ್ರ ಬಗ್ಗೆ ಅವ್ರ ಜೊತೆ ಮಾತನಾಡಿ. ಮಾತನಾಡಿ. ನಮಸ್ಕಾರ ಹೇಳಿ. ನಮಸ್ತೆ. ನಿಮ್ಗ ಅಭಿಮಾನಿ ಸೌಜನ್ಯ ಹೋರಾಟಗಾರನೇ.
ಕಡಪ ಎಲ್ಲ ಪ್ರತಿಭಟನೆ ಎಲ್ಲ ಆಯ್ತು ಸರ್, ಬರ್ತಿದ್ದೆವು. ಥ್ಯಾಂಕ್ ಯು. ಇದು ಬಾಯಿ ದೊಡ್ಡ ಇದು ಒಳ್ಳೆ ಪ್ರತಿಭಟನೆ ಟಿವಿ ಮಯೂರ ಟಿವಿಯಲ್ಲಿ ಬಂದದ್ದು. ಥ್ಯಾಂಕ್ ಯು. ಸೌಲಭ್ಯ ಇದು ನ್ಯಾಯ ಆದಷ್ಟು ಬೇಗ 2025 ಸಿಗ್ತದೆ ಸರ್. ಖಂಡಿತ ಸಿಗ್ಲಿ. 2025 ಮೊದಲನೇ ದಿನ ಇದು. ವೀರೇಂದ್ರ ಹೆಗ್ಡೆ ಅಂಡ್ ಕಂಪನಿ ಆದಷ್ಟು ಬೇಗ ಜೈಲಿಗೆ ಹೋಗ್ಬೇಕಷ್ಟೇ. ಖಂಡಿತ ಅದೆಲ್ಲರ ಇದನ್ನು ಯಾರು ಆರೋಪಿಗಳಿದಾರ, ಯಾರು ನಿಜವಾದ ಅತ್ಯಾಚಾರಿಗಳು ಕೊಲೆಗಡಕರಿದಾರ, ಅವರು ಖಂಡಿತ ಹೋಗಲೇಬೇಕು. ಅದು ನಮ್ಮೆಲ್ಲರ ಸಂಕಲ್ಪ. ಮತ್ತೊಂದು ಸರ್, ನಮ್ಮ ಈ ಹೋರಾಟಕ್ಕೆ ತಂದು ಕೊಟ್ಟರೆ ಅಣ್ಣಪ್ಪ ಮಂಜುನಾಥ ಸ್ವಾಮಿ ಸರ್. ಮತ್ತೊಮ್ಮೆ ಹೇಳಿ. ಈ ಹೋರಾಟಕ್ಕೆ ಗಿರಿಸರನ್ನು ತಂದು ಕೊಟ್ಟದೆ ಆ ಮಂಜುನಾಥ ಅಣ್ಣಪ್ಪ ಸ್ವಾಮಿ. ಮಹೇಶ್ ಶೆಟ್ಟಿ ತಿಮ್ಮರೋಡಿ ಜೊತೆ ತಂದು ಕೊಟ್ಟದೆ ಅವರೇ. ನೋಡಿ, ಇದರಲ್ಲಿ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರ ಪಾತ್ರ ಬಹಳ ದೊಡ್ಡದಿದೆ. ನಾವು ಅವ್ರ ಮೈ ಅಲ್ಲ ಸರ್, ಅವ್ರ ಮೈ ಅಲ್ಲ. ನೋಡಿ, ನಾವು ಈಗ 1 ವರ್ಷದಿಂದ ಬಂದು ನಮ್ಮಲ್ಲಿರುವಂತಹ ತಿಳುವಳಿಕೆಯನ್ನ ಜನರಿಗೆ ಸರಳ ರೀತಿಯಲ್ಲಿ ಹೇಳುವಂತ ಪ್ರಯತ್ನ, ಒಂದು ಅಳಿಲು ಸೇವೆ ಅಂತ ನಾನು ಮಾಡ್ತಾ ಇದ್ದೀನಿ. ಆದ್ರೆ ಇದರ ಆಳಕ್ಕೆ ಹೋದ್ರೆ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅಂತಹ ಒಬ್ಬ ವ್ಯಕ್ತಿ, ಒಂದು ಶಕ್ತಿ ಇರದೆ ಹೋಗಿದ್ರೆ ಅಲ್ಲಿ ಇದು ಯಾವುದು ಕೂಡ ಗೊತ್ತಾಗ್ತಿರ್ಲಿಲ್ಲ. ಹೌದೌದು, ಅವ್ರು ಗೊತ್ತಾಗ್ತಿರ್ಲಿಲ್ಲ. ಇಲ್ಲ ಸಲ್ಲದ ಕೇಸ್ ಎಲ್ಲ ಮೈಗೆ ಹಾಕೊಂಡಿದ್ರಲ್ಲ ಮೈಸೂರ್ ಎನ್ಕೌಂಟರ್ ಮಾಡಕ್ ಹೇಳಿದ್ರು. ನಿಮ್ಗೆ ಗೊತ್ತಿರ್ಲಿ, ಜನಗಳಿಗೂ ಕೂಡ ಗೊತ್ತಾಗ್ಲಿ. ಯಾವಾಗ ಅಣ್ಣಪ್ಪ ಸ್ವಾಮಿ ಬದುಕಿಸಿದಲ್ಲ ಸರ್ ಅವರನ್ನೆಲ್ಲ. ಏನಂತ ಅಣ್ಣಪ್ಪ ಮಂಜುನಾಥ ಸ್ವಾಮಿ ಬದುಕಿಸಿದ ಎನ್ಕೌಂಟರ್ ಅಲ್ಲಿ. ಖಂಡಿತ ಖಂಡಿತ. ಈ ಆದಷ್ಟು ಬೇಗ 2025 ಮೊದಲು ಸಿಗ್ತದೆ ನಮಗೆ ನ್ಯಾಯ. ಆದಷ್ಟು ಬೇಗ ಅತ್ಯಾಚಾರಿಗಳು ಜೈಲಿಗೆ ಹೋಗಿ ರೆಡಿ ಆಗ್ಬೇಕು ಇಷ್ಟೇ. ಹೌದು ಹೌದು. ಥ್ಯಾಂಕ್ ಯು ನೀರಜ್ ಅವರೇ, ಮಯೂರ ಟಿವಿ ಒಟ್ಟಿಗೆ ನೀವು ಮಾತನಾಡಿದಕ್ಕಾಗಿ. ಈಗ ಎಲ್ಲರಲ್ಲೂ ಕೂಡ ಅದೇ ಇದೆ, ಎಲ್ಲೊಂದ್ ಕಡೆ ನ್ಯಾಯ ಸಿಗುತ್ತಾ ಅನ್ನೋಂತಹ ಪ್ರಶ್ನೆ ಅವ್ರಿಗೆ ಅಂದಿನಿಂದಲೂ ಕಾಡ್ತಾ ಇತ್ತು ಸರ್. ಯಾಕೆಂದ್ರೆ ಯಾರು ಕೂಡ ಪ್ರಶ್ನೆ ಮಾಡೋರಿಲ್ಲ. ಪ್ರಶ್ನೆ ಯಾರು ಮಾಡ್ತಾರೋ ಅವ್ರು ಉಳಿಯಲ್ಲ, ನಿರ್ನಾಮ ಆಗ್ತಾರೆ. ನೋಡಿ, ಏನೇ ಒಂದು ಪ್ರಕರಣ ಆದ್ರೆ ಫಸ್ಟ್ ಏನು FIR ದಾಖಲಾಗಬೇಕಾ? ಒಂದು ಕ್ರಿಮಿನಲ್ ಅಫೆನ್ಸ್ ಆದರೆ, ಒಂದು ಕ್ರಿಮಿನಲ್ ಆದರೆ, ಆ ಘಟನೆ ನಡೆದರೆ ಪ್ರಕರಣ ದಾಖಲಾಗಬೇಕಾ? FIR ಆಗಬೇಕಾ? ಇಲ್ಲಿ ದಾಖಲಾಗಬೇಕಾಗಿರೋ ಘಟನೆ ಅವೆಲ್ಲ ಆಲ್ಮೋಸ್ಟ್ ಈಗ ಹಿಂದೆಲ್ಲ ನಡೆದಿದ್ದು ಕೂಡ ಧರ್ಮಸ್ಥಳದ ವ್ಯಾಪ್ತಿಯಲ್ಲಿನೇ, ಅಂದ್ರೆ ಅದು ಬೆಳ್ತಂಗಡಿ ಪೊಲೀಸ್ ಠಾಣೆಗೆ ಬರ್ತಾ ಇತ್ತು. 2012ವರೆಗೆ 13ರಿಂದ ಅಲ್ಲಿ ಧರ್ಮಸ್ಥಳಕ್ಕೆ ಒಂದು ಪೊಲೀಸ್ ಸ್ಟೇಷನ್ ಆಯ್ತು. ಆ ಬೆಳ್ತಂಗಡಿ ಪೊಲೀಸ್ ಠಾಣೆ ಮತ್ತು ಧರ್ಮಸ್ಥಳ ಪೊಲೀಸ್ ಔಟ್ ಪೋಸ್ಟ್ ಇವ್ರ ಕೈಯಲ್ಲಿನೇ ಇರೋದು. ಇವ್ರು ಹೇಳಿದಂತ ಅಧಿಕಾರಿಗಳೇ ಬರ್ತಾರೆ. ಮತ್ತೆ ಅವಾಗೆಲ್ಲದು ಪೊಲೀಸ್ ಸ್ಟೇಷನ್ ಅಂತಾನೆ ಇದ್ದಿಲ್ಲ, ಒಂದು ಸೆಕ್ಯೂರಿಟಿ ಆಫೀಸರ್ ಅವ್ರಿಗೆ ದೂರ ದಾಖಲೆ ಮಾಡ್ಕೊಳ್ಳೋದು ಹೇಗೆ ಹೇಳಿ? ಹೌದು, ಖಂಡಿತ. ಹೀಗಾಗಿ ಯಾವ ಕೂಡ ಬೆಳಕಿಗೆ ಬರಲಿಲ್ಲ. ಈ ಹೋರಾಟ ಪ್ರಾರಂಭ ಆದ ನಂತರ ಯಾವಾಗ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರು ಗಟ್ಟಿಯಾಗಿ ಮಾತಾಡೋದಕ್ಕೆ ಪ್ರಾರಂಭ ಮಾಡಿದ್ರು, ಒಂದೊಂದಾಗಿ ನಮ್ಮಂತವರಿಗೆ ಒಂದು ಇದನ್ನಾಯ್ತು. ಮತ್ತೆ ಸಾಕಷ್ಟು ಜನ ಸಪೋರ್ಟರ್ಸ್ ಆಗಿ ಕೂಡ ಅವರೇ ವಾಲಂಟಿಯರ್ ಕೂಡ ಬರ್ತಾ ಇದ್ದಾರೆ. ಈಗ ಒಬ್ರು ಕಾಲರ್ ಇದ್ದಾರೆ, ರಾಮಕೃಷ್ಣ ಅಂತ ಹೇಳಿ. ರಾಮಕೃಷ್ಣ ಅವರೇ ನಮಸ್ಕಾರ. ನಮಸ್ಕಾರ ಮೇಡಮ್ ಅವರೇ. ನಮಸ್ತೆ. ಗಿರೀಶ್ ಮಠಣ್ಣನವರಿದ್ದಾರೆ, ಮಾತನಾಡಿ ಸರ್. ನಮಸ್ಕಾರ. ನಮಸ್ತೆ ರಾಮಕೃಷ್ಣ ಅವ್ರು, ಹೇಳಿ ಸರ್. ಈ ಧರ್ಮಸ್ಥಳ ಸಂಘದಿಂದ BC ಏಜೆಂಟ್ ಅಂತಂದೇಳಿ ಅವರು ಹಳ್ಳಿಗೆ ಹೋಗಿ ದೌರ್ಜನ್ಯ ದರ್ಪ ಮಾಡಿ ದುಡ್ಡು ಉಸ್ಲಿ ಮಾಡ್ತಾರಲ್ಲ ಸರ್, ಅವರಿಗೆ ಸರ್ಕಾರದ ಆದೇಶ ಐತೆ ಸರ್ ಅವ್ರಿಗೆ? ಅಲ್ಲ, ನಿಮ್ಗೂ ಈ ತರ ಏನಾದ್ರೂ ಅನುಭವ ಆಗಿದೆಯಾ ರಾಮಕೃಷ್ಣ ಅವರೇ? ನಿಮ್ಮೂರಲ್ಲಿ ಅಥವಾ ನಿಮ್ಮ ಏರಿಯಾದಲ್ಲಿ ನಿಮ್ಗೆ ಗಮನಕ್ಕೆ ಬಂದಿರುವಂತಹ ವಿಚಾರ ಏನಾದ್ರೂ ಇದೆಯಾ? ಮೇಡಮ್ ಅವರೇ, ಅದನ್ನೆಲ್ಲ ನಾವ್ ಹೇಳಿದ್ನಪ್ಪ ಅಂದ್ರೆ ಈ ಸರ್ಕಾರಕ್ಕ ನ್ಯಾಯಕ್ಕೆ ಬರ್ಬೇಕು ಮೇಡಮ್ ಅವರೇ. ಯಾವ ರೀತಿ ಕಟ್ತಾರ ಅಂದ್ರೆ ಮೇಡಮ್ ಅವರೇ, ಅವ್ರ ಮನ್ಯಾಗ ಒಬ್ರು ಸತ್ತು ಬಿದ್ದವ್ರ ಅಂದ್ರೂ ಕೇಳಲ್ಲ ಮೇಡಮ್ ಅವರೇ. ಆಸ್ಪತ್ರೆಗೆ ಹೋಗ್ತೀವಿ, ನಮ್ ಮನೆಯಿಂದ ಪೇಷಂಟ್ ಅದಾರೆ, ನಾವು ಅಡ್ಮಿಟ್ ಮಾಡ್ತೀವಿ, ಸಾವು ಬದುಕಿನ ಬಗ್ಗೆ ನಾವು ಓಡಾಡ್ತಾ ಇದೇವಿ ಅಂತಂದು ಹೇಳಿದ್ರು ಕೇಳಲ್ಲ ಮೇಡಮ್ ಅವರೇ. ನೀವು ಆಸ್ಪತ್ರೆ ತೋರ್ಸಿದ್ರು ಪರವಾಗಿಲ್ಲ, ನೀವು ಸತ್ರು ಪರವಾಗಿಲ್ಲ, ನಮಗೆ ಮೊದ್ಲು ದುಡ್ಡು ಕಟ್ರಿ ಅಂತ ಹೇಳ್ತಾರ ಮೇಡಮ್ ಅವರೇ. ಅವ್ರಿಗೆ ನೋಡ್ರಿ, ದುಡ್ಡು ಕಲೆಕ್ಟ್ ಮಾಡಕ್ ಬರೋರಿಗೆ SP ಅಂತ ಕರೀತಾರೆ ಮೇಡಮ್ ಅವರೇ. ಸರ್ಕಾರದ ಒಂದು ಉನ್ನತ ಹುದ್ದೆ ಹೆಸರು SP ಅಂತ ಹೇಳಿ. ಆ ಹೆಸರನ್ನ ಮಿಸ್ಯೂಸ್ ಮಾಡ್ಕೊಂಡು ಇವ್ರು SP ಅಂತಂದೇಳಿ ಒಬ್ಬ ಕನೆಕ್ಷನ್ ಮಾಡೋ ಅಂತರಿಗೆ SP ಅಂತ ಕರೀತಾರೆ ಮೇಡಮ್ ಅವರೇ. ಆಮೇಲೆ ಅಧಿಕಾರಿ ಅಂತ ಕರೀತಾರೆ ಮೇಡಮ್ ಅವರೇ. ಯಾರಿಗೆ ಅಧಿಕಾರಿ? ಬ್ರಿಟಿಷ್ ಗೌರ್ಮೆಂಟ್ ಇದ್ದಾಗ ಅಧಿಕಾರಿಗಳು ಅಂತ ಕರಿತಿದ್ರು ಮೇಡಮ್ ಅವರೇ. ಇವರು ಈಗೆಲ್ಲ ಅಧಿಕಾರಿ ಅಂತ ಕರಿತಾ ಇದಾರೆ ಮೇಡಮ್ ಅವರೇ. ಇದೇನ್ ನಮ್ದು, ನಾವು ಭಾರತ ಸ್ವತಂತ್ರದಾಗ ಬದುಕ್ತಾ ಇದೀವ ಅಥವಾ ಸರ್ವಾಧಿಕಾರಿ ಧೋರಣದಾಗ ಬದುಕ್ತಾ ಇದೀವಿ ಅನ್ನೋದು ನಮಗೆ ಗೊತ್ತಾಗ್ತಾ ಇಲ್ಲ. ಹೌದು, ನಿಮಗೆ ನೀವೇ ಪ್ರಶ್ನೆ ಮಾಡ್ಕೊಳ್ಬೇಕು ಇವಾಗ. ಯಾಕಂದ್ರೆ ನೀವು ಮಾಡ್ಕೊಂಡಿರುವಂತದ್ದು ನೀವೇ ನಿಮ್ ಕುತ್ತಿಗೆ ತಂದ್ಕೊಂಡ್ಬಿಟ್ಟಿದೀರಾ. ನಿಮ್ ಕೈಯಾರೆ ನೀವು ಮಾಡ್ಕೊಂಡಿರುವಂತ ತಪ್ಪು ಅಂತ ಹೇಳಿದ್ರೆ ತಪ್ಪಾಗಲ್ಲ ಅನ್ಸುತ್ತೆ ರಾಮಕೃಷ್ಣ ಅವರೇ? 100% ಮೇಡಮ್ ಅವರೇ. ಪ್ರತಿಯೊಬ್ಬ ತಿಳುವಳಿಕೆ ಜ್ಞಾನ ಉಳ್ಳವನಿಗೆ ಇದು ನಾವು
ಈ ರೀತಿ ಸಮಾಜದಲ್ಲಿ ಹಳ್ಳಿಗಳಿಗೆಲ್ಲ ನೋಡ್ರಿ, ಮೊನ್ನೆ ಶಿವಲಿಂಗೇಗೌಡರು ಬೆಳಗಾವಿ ಅಧಿವೇಶನದಲ್ಲಿ ಹೇಳಿದ್ರಿ, ಇವ್ರು ಬಡವ್ರನ್ನ ಇನ್ನು ಬಡವರಾಗೆ ತಳ್ತಾ ಇದಾರೆ, ಇದು ಅದನ್ನ ಅವ್ರು ಬಡವ್ರನ್ನ ಉದ್ಧಾರ ಮಾಡಕತ್ತಿಲ್ಲ ಅಂತ ಹೇಳ್ಯಾರನ್ರಿ ಮೇಡಮ್ ಅವರೇ. SKDRDP ಬಡವ್ರನ್ನ ಇನ್ನೂ ಕಡು ಬಡವ್ರನಾಗೆ ಮಾಡ್ತಾ ಇದಾರೆ ಮೇಡಮ್ ಅವರೇ. ಇದು ಮೊನ್ನೆ ನೋಡ್ರಿ ಕರೋನಾ ವೈರಸ್ ಅಂತ ಬಂತಲ್ರಿ ಮೇಡಮ್ ಅವರೇ, ಈಗ ಏಡ್ಸ್ ರೋಗಕ್ಕೂ ಕ್ಯಾನ್ಸರ್ ರೋಗಕ್ಕೂ ಚಿಕಿತ್ಸೆ ಇಲ್ಲ ಮೇಡಮ್ ಅವರೇ. ಹೌದು ಹೌದು. ಈ SKDRDP ಏನು ಒಂದು ಸಂಘ ಅಂತ ಮಾಡಿ ಏನು ಸಾಲ ಕೊಡಕತ್ತಾರಲ್ರಿ ಮೇಡಮ್ ಅವರೇ, ಆ ರೋಗಕ್ಕೆ ಚಿಕಿತ್ಸೆ ಇಲ್ಲ ಮೇಡಮ್ ಅವರೇ. ಹಪ್ಕೊಂಡ್ಬಿಟ್ಟಿದೆ ಈಗ ಆಲ್ರೆಡಿ ಈಗ ನಮ್ ರಾಜ್ಯದ ಮೇಡಮ್ ಅವರೇ, ಪ್ರತಿಯೊಂದು ಹೆಣ್ಮಕ್ಳಿಗೆ ಈ ಕಾಯಿಲೆ ಹಚ್ಕೊಂಡ್ಬಿಟ್ಟತ್ ಮೇಡಮ್ ಅವರೇ. ಆ ಕಾಯಿಲೆ ವಾಸಿ ಮಾಡ್ಬೇಕಂದ್ರ ನಿಜವಾದ ನಮ್ಮ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಇದ್ರ ಬಗ್ಗೆ ಬಹಳ ಒಂದ್ ಸ್ವಲ್ಪ ಕಣ್ ತೆರೆದು ನೋಡ್ಬೇಕು ಮೇಡಮ್ ಅವರೇ, ಬಡವರ ಜೀವನ ಏನೈತೆ ಅಂತ ಹೇಳಿ. ಹೌದು, ಅದೇ ನಿಟ್ಟಿನಲ್ಲಿ ಮಟ್ಟಣ್ಣನವರು ಕೂಡ ಹೋರಾಟವನ್ನ ಮಾಡ್ತಾ ಇದ್ದಾರೆ. ಅದಕ್ಕೆ ಅವ್ರಿಗೆ ಸಾಕಷ್ಟು ಜನ ಸಾಥ್ ಕೂಡ ಕೊಡ್ತಾ ಇದಾರೆ. ನೀವು ಕೂಡ ಒಮ್ಮೆ ಅವ್ರ ಹತ್ರ ಮಾತನಾಡಿ. ಓಕೆ ಮೇಡಮ್ ಅವ್ರು, ಓಕೆ ಸರ್, ನಮಸ್ಕಾರ. ನಮಸ್ತೆ ನಮಸ್ತೆ. ಈಗ ನಾವು ಕಾಲ್ ಕಟ್ ಆಯ್ತಾ? ಇಲ್ಲ ಇಲ್ಲ, ಇದಾರೆ ಹೇಳಿ ಸರ್. ಹೇಳಿ ಸರ್. ಈಗ ಏನಂತ ಹೇಳಿದ್ರೆ ರಾಮಕೃಷ್ಣ ಅವರೇ, ಹಾ ಸರ್, ಮೊದಲು ಇದಕ್ಕೆ ಸೊಲ್ಯೂಷನ್ ಅಂತ ಹೇಳಿದ್ರೆ ಜನ ಜಾಗೃತಿ ಆಗಬೇಕು. ನಿನ್ನೆ ಉಡುಪಿ ಜಿಲ್ಲೆಯ ಮಾನ್ಯ SP ಅವರಿಗೆ ಈ ಬಡ್ಡಿ ದಂಧೆ ವಿರುದ್ಧ ಸುಮಾರು ಒಂದು 15-20 ಜನ ಹೋಗಿ ಭೇಟಿಯಾದ್ರು, ನಮ್ಗೆ ಕಿರುಕುಳ ಆಗ್ತಾ ಇದೆ ಅಂತ ಹೇಳಿ. ಅವರು ನೇರವಾಗಿ ಒಂದು ಪ್ರಶ್ನೆಯನ್ನ ಕೇಳಿದ್ರು, ನಿಮಗೆ ಯಾರು ಅವ್ರ ಕಡೆ ದುಡ್ಡು ತಗೊಳಕ್ ಹೇಳಿದವರು, ನಿಮಗೆ ಬುದ್ಧಿ ಇಲ್ವಾ ಅಂತ. ವೆರಿ ರೈಟ್ ಕ್ವಶನ್ ಅದು. ಯಾಕಂತ ಹೇಳಿದ್ರೆ ಜನ ತಕ್ಷಣಕ್ಕೆ ಆಮಿಷಕ್ಕೆ ಒಳಗಾಗ್ಬಿಡ್ತಾರೆ. ಇಲ್ಲಿ ಒಂದು ಪ್ರಶ್ನೆ ಒಂದಕ್ಕೆ ನಾನು ಉತ್ತರ ಕೊಡ್ಬೇಕಿಲ್ಲಿ. ಇವ್ರು ಏನು ಈಗ ಯಾರೋ ಇವ್ರು ರಾಮಕೃಷ್ಣ ಅವ್ರು ಹೇಳಿದ್ರಲ್ಲ, SP ಅಂತ ಕರೀತಾರೆ, SP ಅಂತ ಕರೀತಾರೆ. ಅವ್ರು ಏನ್ ಮಾಡಿ ಅವರು ಏನು ಒಂದು ಉತ್ತರ ಕೊಡ್ತಾ ಇದ್ದಾರೆ, ನೀವ್ಯಾಕೆ ತಗೊಂಡ್ರಿ ಸಾಲನ, ಯಾಕೆ ತಗೋಬೇಕಾಗಿತ್ತು, ತಗೋಬೇಕಾದ್ರೆ ನೀವೇನು ಡಾಕ್ಯುಮೆಂಟ್ಸ್ ಏನಾದ್ರು ನೀವೇನ್ ಕೇಳ್ತಾ ಇದ್ರ ಅಂತ ಇವರು ಯೋಜನಾ ಅಧಿಕಾರಿಗಳು ಅಂತ ಕರ್ಕೊಳ್ಳೋರು ಹೇಳ್ತಾ ಇದ್ದಾರೆ. ಇದಕ್ಕೆ ನಾನು ಹೇಳ್ತಾ ಇದ್ದೀನಿ ಕೇಳಿ, ಯಾವ ಒಬ್ಬ ವ್ಯಕ್ತಿನೂ ಕೂಡ ಧರ್ಮಸ್ಥಳಕ್ಕೆ ಹೋಗಿ ನಮ್ಗೆ ಸಾಲ ಕೊಡಿ ಅಂತ ಕೇಳಿಲ್ಲ. ಇವರೇ ಅವರ ಮನೆಗೆ ಬಂದು ಇವ್ರಿಗೆ ರುಚಿ ಹಚ್ಚಿದ್ದಾರೆ. ಮೊದಲು ಇದು ಡ್ರಗ್ಸ್ ಇದ್ದಂಗೆ, ಯಾವ ರೀತಿ ಮಾದಕ ವ್ಯಸನಿಗಳು ಸಿಗರೇಟ್ ಇರ್ತದಲ್ಲ, ಅದೇ ರೀತಿ ಸುಲಭದಲ್ಲಿ ಸಾಲ ಕೊಡೋದು ಕೂಡ ಒಂದು ಡ್ರಗ್ಸ್ ಇದ್ದಂಗೆ. ಆ ವ್ಯಸನದ ಒಂದು ರುಚಿ ತೋರಿಸೋದು ಇವರು ಮನೆಗೆ ಹೋಗಿ ಮೊದಲು ತಕ್ಷಣಕ್ಕೆ 10,000 ರೂಪಾಯಿ ಕೊಟ್ಟು ರುಚಿ ತೋರಿಸ್ಬಿಟ್ರು. ಆಕ್ಚುಲಿ ಸಾಲ ಕೊಡುವಂತದ್ದು ಯಾವುದು ನಮ್ಮ ವ್ಯವಸ್ಥೆಯಲ್ಲಿ ಫೈನಾನ್ಸ್ ಕಾರ್ಪೊರೇಷನ್ಸ್ ಮತ್ತು ಬ್ಯಾಂಕ್ಗಳು. ಇವರು ಬ್ಯಾಂಕ್ಗಳನ್ನೇ ಬಂದ್ ಮಾಡಿಬಿಟ್ರು. ಬ್ಯಾಂಕ್ಗಳಿಂತ ಜನಸಾಮಾನ್ಯರಿಗೆ ಸಾಲ ಕೊಡುವಂತ ವ್ಯವಸ್ಥೆಯನ್ನೇ ಕಟ್ ಮಾಡಿಬಿಟ್ರು ಇವರು. ಹಿಂಗಾಗಿ ಆಟೋಮೆಟಿಕ್ ಇವ್ರ ಕಡೆ ಡೈವರ್ಟ್ ಆದ್ರು. ನಾನು ಒಂದು ಉದಾಹರಣೆ ಕೊಡ್ತಾ ಇದ್ದೆ ಪ್ರತಿ ಸರಿ. ಏನಂತ ಹೇಳಿದ್ರೆ, ಮೊನ್ನೆ ಮಳವಳ್ಳಿಯಲ್ಲಿ ಹೋದಾಗ ಕೂಡ ಉದಾಹರಣೆ ಕೊಟ್ಟೆ. ಮಹಾಲಕ್ಷ್ಮಿ ಅನ್ನೋರು ಆತ್ಮಹತ್ಯೆ ಮಾಡ್ಕೊಂಡಾಗ ಊರಿನಲ್ಲಿ ಒಂದು ನೀರಿನ ಟ್ಯಾಂಕ್ ಇರ್ತದೆ. ಆ ಟ್ಯಾಂಕಿನ ನೀರು ನೀವು ಕಟ್ ಮಾಡಿದ ತಕ್ಷಣನೇ ನೀರಿನ ಹಾಹಾಕಾರ ಆದಾಗ ಜನ ಏನ್ ಮಾಡ್ತಾರೆ ಹೇಳಿ, ದುಡ್ಡು ಕೊಟ್ಟು ಬಿಸ್ಲೇರಿ ನೀರು ತಗೊಂಡೆ ಕುಡಿತಾರೆ. ಯಾಕಂದ್ರೆ ಕುಡಿಬೇಕು, ಜೀವಂತ ಇರಬೇಕು. ಇವರು ಬ್ಯಾಂಕಿನ ವ್ಯವಸ್ಥೆಯನ್ನೇ ಕಟ್ ಮಾಡಿದ್ದಕ್ಕೆ ಮಾಡಿ ತಕ್ಷಣನೇ ಊರಿಗೆ ಇವರು ಸಿಬ್ಬಂದಿಗಳು ಬಂದ್ಬಿಡ್ತಾರೆ. ನೋಡಿ ನಾವು ಸಾಲ ಕೊಡ್ತೀವಿ 10,000 ರೂಪಾಯಿ. ಇವತ್ತು ಕೇಳಿದ್ರ ಮಧ್ಯಾಹ್ನ ಮುಗೀತು, ಬೆಳಗ್ಗೆ ಕೇಳಿದ್ರೆ 10,000 ರೂಪಾಯಿ ತಂದು. ಯಾಕಂದ್ರೆ ಈಗ ಬ್ಯಾಂಕ್ ಹೋಗ್ತೀವಿ ಅಂತಂದ್ರೆ ಆ ಡಾಕ್ಯುಮೆಂಟೈಸೇಷನ್ ಆಗಿರ್ಬಹುದು ಅಥವಾ ಅವ್ರು ಕೇಳುವಂತಹದ್ದಾಗಿರ್ಬಹುದು, ಇವ್ರ ಹತ್ರ ಇರಲ್ಲ. ಇಲ್ಲಿ ಸುಲಭವಾಗಿ ಸಿಗುತ್ತೆ. ಅದಕ್ಕೂ ಒಂದು ಎಕ್ಸ್ಪ್ಲನೇಷನ್ ನೋಡಿ. ಈಗ ಸ್ವಸಹಾಯ ಗುಂಪುಗಳಿಗೆ ಕೊಡಬೇಕು ಅಂತ ಹೇಳಿ ಸ್ವತಃ RBI ಹೇಳಿದೆ. ಇವ್ರು ಕೊಡ್ತಾ ಇರೋದು ಕೂಡ ಇಂಡಿವಿಜುವಲ್ ಆಗಿ ಕೊಡ್ತಾ ಇಲ್ಲ. SKDRDP ಅಥವಾ ಈ ಕೆಲವೊಂದಿಷ್ಟು ಮೈಕ್ರೋ ಫೈನಾನ್ಸ್ ನವರು SKDRDP ಅರ್ಥ ಮಾಡ್ಕೋಬೇಕು. ಇಟ್ ಈಸ್ ವರ್ಕಿಂಗ್ ಆನ್ ಮೈಕ್ರೋ ಫೈನಾನ್ಸ್ ಮಾಡೆಲ್. ಸ್ವತಃ ವೀರೇಂದ್ರ ಜೈನ್ ಅವರೇ ಹೇಳಿದ್ದಾರೆ, ನಮ್ದು ಮೈಕ್ರೋ ಫೈನಾನ್ಸ್ ಅಂತ ಇವರೇ ಹೇಳಿದ್ದಾರೆ. ಅದ್ರ ಕ್ಲಿಪ್ಪಿಂಗ್ ಕೂಡ ಇದೆ, ಮಾಧ್ಯಮದವರು ಮುಂದೆ ಹೇಳಿದ್ದಾರೆ. ಇಲ್ಲಿ ಈ ಮೈಕ್ರೋ ಫೈನಾನ್ಸ್ ಅನ್ನ ದುರ್ಬಳಕೆ ಮಾಡಿಕೊಂಡು ಜನಗಳಿಗೆ ಆದ ಆಮಿಷ ಕೊಟ್ಟು ಬ್ಯಾಂಕಿನ ವ್ಯವಸ್ಥೆಯನ್ನೇ ಪೂರ್ತಿಯಾಗಿ ಹಾಳುಗೆಡಬಿಟ್ರು. ಇವರು ಹೆಸರೇನಿಟ್ರು, ಅಭಿವೃದ್ಧಿ ಅಂತ ಹೆಸರಿಟ್ರು. ಅಂದ್ರೆ ಮೆಡಿಕಲ್ ಶಾಪ್ ಅಂತ ಇಟ್ರು. ಒಳಗಡೆ ಮಾಡ್ತಾ ಇರೋದೇನು ಮೀಟರ್ ಬಡ್ಡಿ ದಂಧೆ, ಒಳಗಡೆ ಮಾಡ್ತಾ ಇರೋದೇನು ಔಷಧಿ ಅಂಗಡಿ ಅಂತ ಇಟ್ಕೊಂಡು ಲಿಕ್ಕರ್ ದಂಧೆ ಮಾಡ್ತಾ ಇದ್ದಾರೆ. ಅಂದ್ರೆ ಇಲ್ಲಿ ಮೂಲತಃ ನಮ್ಮ ವ್ಯವಸ್ಥೆಯಲ್ಲಿ ಹಣಕಾಸು ವಹಿವಾಟು ಮಾಡುವಂತದ್ದು ಒಂದು ಬ್ಯಾಂಕ್ ಮತ್ತೆ ಫೈನಾನ್ಸ್ ಕಾರ್ಪೊರೇಷನ್ಸ್. ಇವರು ಮೈಕ್ರೋ ಫೈನಾನ್ಸ್ ಮಾಡೆಲ್ ಇದೆ. ಆಕ್ಚುಲಿ ಬಾಂಗ್ಲಾದೇಶದಲ್ಲಿ ಇದ್ದಿದ್ದು ಯೂನಿಸ್ ಖಾನ್ ಅಂತ ಈಗೇನು ಪ್ರೆಸಿಡೆಂಟ್ ಆಗಿದ್ದಾರಲ್ಲ, ಆ ಮಾಡೆಲ್ ಅನ್ನು ಕರ್ನಾಟಕದಲ್ಲಿ ಮೊದಲಕ್ಕೆ ತಂದಿದ್ದು ನಾಗ್ಮಾರ್ಪಳ್ಳಿ ಅವರು, ಬೀದರ್ನಲ್ಲಿ. ಇದು ಜನರ ಮಾಹಿತಿಗೆ ಹೇಳ್ತಾ ಇದ್ದೀನಿ. ನಾಗ್ಮಾರ್ಪಳ್ಳಿ ಹಿಂದೆ ಮಿನಿಸ್ಟರ್ ಆಗಿದ್ರು. ಫಸ್ಟ್ ಆ ಮಾಡೆಲ್ ತಗೊಂಡು ಬಂದವರು ನೀಟಾಗಿ ಮಾಡಿದ್ದಾರೆ. ಅಲ್ಲಿ ಹೈನುಗಾರಿಕೆಗೆ ಎಲ್ಲ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಇವರು ಅದನ್ನ ಕದ್ದು ದುರ್ಬಳಕೆ ಮಾಡ್ತಾ ಜನರಿಗೆ ಆಮಿಷ ಕೊಡ್ತಾ ನಾವು ದುಡ್ಡು ಕೊಡ್ತೀವಿ ಇಮಿಡಿಯೇಟ್ ಆಗಿ.
ಸ್ವಸಹಾಯ ಗುಂಪುಗಳಿಗೆ ಕೊಡಬೇಕು ಅಂತ ಹೇಳಿ RBIನೇ ಹೇಳಿದೆ. ಅದ್ರ ಪ್ರಕಾರ ಎಲ್ಲಾ ಬ್ಯಾಂಕ್ಗಳಿಗೂ ಕೂಡ ಟಾರ್ಗೆಟ್ ಇದೆ. ಜೊತೆಗೆ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಕೂಡ ಇರುತ್ತೆ. ಅದೇನು ಹೇಗೆ ಅನ್ನುವಂಥದ್ರ ಬಗ್ಗೆ ಮಾತಾಡೋಣ. ಈಗ ಮತ್ತೊಬ್ರು ಕಾಲರ್ ಇದ್ದಾರೆ, ನಾಗರಾಜ್ ಅಂತ ಹೇಳಿ. ನಾಗರಾಜ್ ಅವರೇ ನಮಸ್ಕಾರ. ನಮಸ್ಕಾರ ಮೇಡಮ್. ಎಲ್ಲಿಂದ ಕರೆ ಮಾಡಿದಿರಾ? ನಿಮ್ಗೂ ಏನಾದ್ರೂ ಈ ಅನುಭವ ಆಗಿದೆಯಾ? ಯಾವ ರೀತಿ ನಿಮ್ಮ ಊರಲ್ಲಿ? ಮೇಡಮ್ ಖಂಡಿತ. ನಾನು DC ಅವ್ರ ಹತ್ರನು ಕೂಡ ಮಂಡ್ಯ ಜಿಲ್ಲೆಯಿಂದ ಕೇರ್ಪೇಟೆಯಿಂದ ಮಾತಾಡ್ತಾ ಇದ್ದೀನಿ. ನಾವು ಜನಕ್ಕೆ ಎಷ್ಟು ಅರಿವು ಮೂಡಿಸಿದ್ರು ಕೂಡ ಜನರಿಗೆ ಅರಿವು ಮೂಡಿಸೋದು ತುಂಬಾ ಕಷ್ಟವಾಗಿದೆ. ಹೌದು ಹೌದು. ಇವ್ರು ಏನ್ ಮಾಡಿದ್ದಾರೆ ಅಂದ್ರೆ ಜಾತಿ ಮತ್ತೆ ಧರ್ಮ ನಮ್ಗೆ ಮಂಜುನಾಥ ಫೋಟೋವನ್ನ ಇಟ್ಟು ಇವರು ಜನರಿಗೆ ಯಾಮಾರಿಸ್ತಾ ಇದ್ದಾರೆ ಸರ್ ಮೇಡಮ್. ತುಂಬಾ ಈಗ ನಾವು ತುಂಬಾ ನಾನು DC ಕಚೇರಿಗೆ ನಾನು ಸೋಮವಾರ ಭೇಟಿ ಕೊಡ್ತಾ ಇದ್ದೀನಿ. ಅಲ್ಲಿ ಪ್ರತಿಯೊಬ್ಬ ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಇರುವಂತಹ ಜನ ಇವರು ಯಾರು ಯೋಜನಾಧಿಕಾರಿಗಳಿದ್ದಾರೆ ಅವರೆಲ್ಲ ಕರೆಸಿ ಒಂದು ಮಾತುಕತೆ ಮಾಡಿಸುವಂತ ಕೆಲಸವನ್ನ ನಾನು ಮಾಡ್ತಾ ಇದ್ದೀನಿ ಕೇರ್ಪೇಟೆಯಿಂದ, ಮಂಡ್ಯದಿಂದ. ಏಕೆಂತಂದ್ರೆ ಇವರು ಜನರಿಗೆ ಪೂರ್ವ ಮಾಡ್ತಾ ಇದ್ದಾರೆ ಮೇಡಮ್. ನಮ್ಮ ಅಲ್ಲಿ 2 ಸರ್ಕಾರ ಇದೆಯಾ ಅನ್ನೋದು ಒಂದು ಅನುಮಾನ ಇದೆ. ಇವರು ಪ್ರತಿನಿತ್ಯ 1 ಕೋಟಿ ಲೂಟಿ ಮಾಡ್ತಾ ಇದ್ದಾರೆ. ಈ 10 ರೂಪಾಯಿ ಕಟ್ಟುವಂತ ಹಣ 1 ಕೋಟಿ ಆಗುತ್ತೆ ದಿನಕ್ಕೆ. ಹೌದು, ಅದೇ ನಿಟ್ಟಿನಲ್ಲಿ ಗಿರೀಶ್ ಮಟ್ಟಣ್ಣನವರು ಕೂಡ ಹೋರಾಟವನ್ನ ಮಾಡ್ತಾ ಇದ್ದಾರೆ. ಅವ್ರ ವಿರುದ್ಧ ಈಗ ಯಾವ ರೀತಿ ಸಮಸ್ಯೆಗಳಾಗ್ತಾ ಇದೆ, ಏನೆಲ್ಲ ಸಮಸ್ಯೆಗಳಾಗ್ತಾ ಇದೆ, ಅದನ್ನ ಹೇಗೆ ಕಡಿವಾಣ ಹಾಕ್ಬೇಕು, ಅರಿವನ್ನ ಮೂಡಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಗಿರೀಶ್ ಮಟ್ಟಣ್ಣನವರು ಕೂಡ ಹೋರಾಟವನ್ನ ಮಾಡ್ತಾ ಇರುವಂತಹದ್ದು ಸ್ವತಃ ಅವರೇ ಇದ್ದಾರೆ. ಒಮ್ಮೆ ಮಾತಾಡಿ. ನಾವು ಅವ್ರ ಹೋರಾಟಕ್ಕೆ ಬೆಂಬಲವನ್ನ ಸೂಚಿ ಕೂಡ ನಾವು ಸ್ಪಷ್ಟಪಡಿಸಿದ್ದೀನಿ ಮೇಡಮ್. ನಾನು ಒಬ್ಬ ತಾಲೂಕು ಅಧ್ಯಕ್ಷನಾಗಿ ನನಗೆ ಇವರು ಯಾಮಾರಿಸ್ತಾ ಇದ್ದಾರೆ ಧರ್ಮಸ್ಥಳ ಸಂಸ್ಥೆಯವರು ಅಂತಂದ್ರೆ ಬೇರೆಯವ್ರಿಗೆ ಮಾಡ್ತಾರೆ. ನಾಗರಾಜ್ ಅವರೇ, ತಾವು ಒಂದು ವಿಷಯ ಹೇಳಿದ್ರಿ. ಏನಂತ ಹೇಳಿದ್ರೆ ಧರ್ಮದ ಹೆಸರಿನಲ್ಲಿ ಭಯಪಡಿಸಿ ಇದನ್ನ ಮಾಡ್ತಾ ಇದ್ದಾರೆ ಅಂತ ಹೇಳಿ. ಇದಕ್ಕೆ ಒಂದು ಮಾಹಿತಿ ತಮಗೆ ಕೊಡ್ತಾ ಇದ್ದೇನೆ. ತಮ್ಮ ಮುಖಾಂತರ ಎಲ್ಲಾ ಈ ವೀಕ್ಷಕರಿಗೆ ಕೊಡುವಂತ ಪ್ರಯತ್ನ ಮಾಡ್ತಾ ಇದ್ದೀನಿ. ಏನಂತ ಹೇಳಿದ್ರೆ ಮೇಡಮ್, ಇದು ಧರ್ಮದ ಹೆಸರಿನಲ್ಲಿ ದೇವರಿನಲ್ಲಿ ಹೆಸರುದು ಇಟ್ ಈಸ್ ಕವರ್ಡ್ ಅಂಡರ್ 508 IPC ಸೆಕ್ಷನ್. ಮುಂಚೆ IPC ಇದ್ದಾಗ ಸೆಕ್ಷನ್ 508 ಅಡಿಯಲ್ಲಿ ಈ ಡಿವೈನ್ ಡಿಸ್ಪ್ಲೆಜರ್ ಅಂತ ಕರೀತಾರೆ ಅದಕ್ಕೆ. ದೈವಿಕ ಅಸಮಾಧಾನ, ಇಟ್ ಈಸ್ ಅನ್ ಅಫೆನ್ಸ್. ನಾಗರಾಜ್ ಅವರೇ, ಅದನ್ನ ನೀವು ತುಂಬಾ ಕರೆಕ್ಟ್ ಆಗಿ ನೀವು ಪ್ರಸ್ತಾಪ ಮಾಡಿದಿರಿ. ಅದು ನಮ್ಮ IPCಯಲ್ಲಿ ಮತ್ತು ಈಗ ಭಾರತೀಯ ನ್ಯಾಯ ಸಂಹಿತೆಯಲ್ಲಿ ಅದನ್ನು ಗುರುತಿಸಿದ್ದಾರೆ. ಯಾರು ಕೂಡ ಧರ್ಮವನ್ನ ಮುಂದಿಟ್ಟು, ದೇವರ ಹೆಸರನ್ನ ಮುಂದಿಟ್ಟು ದುಡ್ಡು ವಸೂಲಿ ಮಾಡಬಾರ್ದು ಅಥವಾ ಯಾವುದೇ ಅಪರಾಧಗಳನ್ನ ಮಾಡೋದಕ್ಕೆ ಪ್ರೇರೇಪಣೆ ಮಾಡಬಾರ್ದು, ಕಾನೂನು ಬಾಹಿರ ಚಟುವಟಿಕೆಗಳನ್ನ ಇನ್ನೊಬ್ಬ ವ್ಯಕ್ತಿಗೆ ಮಾಡೋದಕ್ಕೆ ಹಚ್ಚಬಾರ್ದು ಅನ್ನೋದಕ್ಕೆ ಡಿವೈನ್ ಡಿಸ್ಪ್ಲೆಜರ್ ಅಂತ ಕರೀತಾರೆ. ಸೆಕ್ಷನ್ 354 BNS 2 ವರ್ಷ ಶಿಕ್ಷೆ ಇದೆ ಅದಕ್ಕೆ. ನಾಗರಾಜ್ ಅವರು ದಯವಿಟ್ಟು ಇದನ್ನ ನೋಟ್ ಮಾಡ್ಕೊಳ್ಳಿ. ತಾವು ಈಗ ನೀವು ಇದ್ರ ಬಗ್ಗೆ ಬಹಳ ನೊಂದಿದ್ದೀವಿ ಅಂತ ಹೇಳಿದ್ರಿ ಮತ್ತು ಸಾಕಷ್ಟು ನಿಮ್ಮ ಜನಗೂ ಕೂಡ ಇದನ್ನ ತಿಳಿಸಿ. ಯಾರೇ ಆ ತರ ಈ ಇವ್ರೇನ್ ಮಾಡ್ತಾರೆ ಗೊತ್ತಾ, ಇದು ನೀವು ಕೊಡ್ಲಿಲ್ಲ ಅಂತ ಹೇಳಿದ್ರೆ ಮಂಜುನಾಥ ಸ್ವಾಮಿಗೆ ಅಪಚಾರ ಮಾಡ್ದಂಗೆ. ನೀವು ಮಂಜುನಾಥ ಸ್ವಾಮಿ ದುಡ್ಡದು ವಾರ ವಾರ ಮೀಟರ್ ಬಡ್ಡಿ, ವಾರ ಬಡ್ಡಿ ಕಟ್ಟಿ ಅಂತ ನೋಡಿ ಯಾವ ಕಾನೂನಲ್ಲಿಯೂ ಇಲ್ಲ. RBI ಸ್ಟ್ರಿಕ್ಟ್ ಆಗಿ ಹೇಳಿದೆ 3 ತಿಂಗಳಿಗೆ ಒಮ್ಮೆ ನೀವು ಕೊಡಬೇಕು. ಸ್ವಸಹಾಯ ಗುಂಪುಗಳು 3 ತಿಂಗಳಿಗೆ ಒಂದ್ಸರಿ ಮರುಪಾವತಿ ಮಾಡ್ಬೇಕು. ನೀವು ಪ್ರತಿ ವಾರ ಕಟ್ಟುವುದೇ ಇದೊಂದು ದೊಡ್ಡ ಅಫೆನ್ಸ್. ಇದು ಇವ್ರೇನ್ ಮಾಡ್ತಾ ಇದ್ದಾರೆ, ಮಂಜುನಾಥ ಸ್ವಾಮಿ ದುಡ್ಡು ನೀವು ಕೊಡ್ಲಿಲ್ಲ ಅಂದ್ರೆ ದೇವರಿಗೆ ಅಪಮಾನ ಮಾಡ್ದಂಗೆ, ದೇವಸ್ಥಾನಕ್ಕೆ ಕಳಂಕ ತಂದಂಗೆ, ನಿಮಗೆ ಮಂಜುನಾಥ ಸ್ವಾಮಿ ಶಾಪ ಕೊಡ್ತಾನೆ ಅಂತ ಇವರು ಹೇಳಿ ಹೆದರಿಸಿದ್ದಾರೆ. ಆ ತರ ಹೆದರಿಸುವುದು ಕೂಡ ಇಟ್ ಈಸ್ ಕವರ್ಡ್ ಅಂಡರ್ ಡಿವೈನ್ ಡಿಸ್ಪ್ಲೆಜರ್. ದೈವಿಕ ಅಸಮಾಧಾನ ಅಡಿಯಲ್ಲಿ ಇದು ಒಂದು ಅಪರಾಧ ಆಗುತ್ತೆ. ಹೀಗಾಗಿ ದಯವಿಟ್ಟು ಅವ್ರ ಮೇಲೆ ಕಂಪ್ಲೇಂಟ್ ಕೊಡಿ ನಾಗರಾಜ್ ಅವರೇ. ಸರ್, ನಾನು DC ಅವ್ರ ಹತ್ರನೇ ಕರೆಸಿ ಅವ್ರನ್ನ ಯಾವ ರೀತಿ ಅವ್ರಿಗೆ ಜನರಿಗೆ ಮಾಹಿತಿಯನ್ನ ಮುಡಿಸಬೇಕು ಕಾರ್ಯಕ್ರಮವನ್ನು ನಾನು ಅತಿ ಶೀಘ್ರದಲ್ಲಿ ಮಾಡ್ತೀನಿ ಸರ್. ಇದನ್ನ ಥ್ಯಾಂಕ್ ಯು ನಾಗರಾಜ್ ಅವರು. ಥ್ಯಾಂಕ್ ಯು ನಾಗರಾಜ್ ಅವರೇ, ಮಯೂರ ಟಿವಿ ಒಟ್ಟಿಗೆ ಮಾತನಾಡಿ ಜೊತೆಗೆ ಮತ್ತಷ್ಟು ವಿಚಾರಗಳ ಕುರಿತಾಗಿ ಕೂಡ ತಿಳಿಸ್ಕೊಟ್ಟಿದ್ದಕ್ಕಾಗಿ. ಯಾಕಂದ್ರೆ ಸರ್, ಅವ್ರು ಹೇಳಿದಾಗ ಸಾಕಷ್ಟು ಜನರಿಗೆ ಅರಿವಿಲ್ಲ. ನೀವು ಹೇಳಿದ್ರಿ ದೇವರ ಹೆಸರು ಹೇಳ್ಕೊಂಡು ಕೂಡ ಹೀಗೆ ಮೋಸ ಮಾಡ್ತಾರೆ ಅಂತ ಹೇಳಿ. 10 ರೂಪಾಯಿಯಿಂದ ಆರಂಭ ಆಗುವಂತಹದ್ದು 100 ಕೋಟಿವರೆಗೂ ಹೋಗಿ ಅದು ತಲುಪುತ್ತೆ ಅಂತ ಅಂದ್ರೆ ತಮಾಷೆ ಮಾತಲ್ಲ. 100 ಕೋಟಿ ಅಲ್ಲ, ನಾನೊಂದು ಅಂಕಿಅಂಶಗಳನ್ನ ಹೇಳ್ತಾ ಇದ್ದೀನಿ, ಸ್ವಲ್ಪ ಅದನ್ನ ನೋಟ್ ಮಾಡ್ಕೋಬೇಕು ಎಲ್ಲರೂ ಕೂಡ. 64 ಲಕ್ಷ ಜನ ಸದಸ್ಯರಲ್ಲಿ ನೋಡಿ, 64 ಲಕ್ಷ ಜನ ಸದಸ್ಯರಲ್ಲಿ ಮೇಲಿನ 14 ಲಕ್ಷ ಬಿಟ್ಬಿಡೋಣ ನಾವು, 50 ಲಕ್ಷ ಉಳಿತು. 50 ಲಕ್ಷ ಜನರಿಂದ ಪ್ರತಿ ವಾರ 2,000 ಕಲೆಕ್ಟ್ ಮಾಡ್ತಾ ಇದ್ದಾರೆ ಅಂತ ತಿಳ್ಕೊಳ್ಳೋಣ. ಅನೇಕರ ಕಡೆ 3,000, 4,000, 5,000, 1,200 ಹಿಂಗೆ ಕಲೆಕ್ಟ್ ಮಾಡ್ತಾ ಇದ್ದಾರೆ. ಬಟ್ ಆನ್ ಅಂಡ್ ಅವರೇಜ್ ಬರೀ ನಾವು 2,000 ಹಿಡಿದ್ರು ಕೂಡ 50 lakhs into 2,000 ಎಷ್ಟಾಗುತ್ತೆ ಪ್ರತಿ ವಾರ? ಪ್ರತಿ ವಾರ 1,000 ಕೋಟಿ ರೂಪಾಯಿ ಆಗುತ್ತೆ ಎವ್ರಿ ವೀಕ್. ಅದು ಏನು,
ಹಾರ್ಡ್ ಕ್ಯಾಶ್ ಹಣದ ರೂಪದಲ್ಲಿ ಪ್ರತಿ ವಾರ 1,000 ಕೋಟಿ ರೂಪಾಯಿ ಕಲೆಕ್ಟ್ ಆಗುತ್ತೆ. ಹಾಗಿದ್ರೆ ಇವರು 2,000 ಕಲೆಕ್ಟ್ ಮಾಡ್ತಾರೆ ಅಂದ್ರೆ ಕೊಟ್ಟಿದ್ದೆಷ್ಟು? ಆನ್ ಅಂಡ್ ಅವರೇಜ್ 2 ಲಕ್ಷ ಕೊಟ್ಟಿದ್ದಾರೆ ಅಂತ ಹೇಳೋಣ. ಒಬ್ಬೊಬ್ರಿಗೆ 5 ಲಕ್ಷ ಕೊಟ್ಟಿದ್ದಾರೆ, 8 ಲಕ್ಷ, 10 ಲಕ್ಷ, 50,000 ಕೊಟ್ಟದ್ದು ಇದ್ದಾರೆ. 50,000 ಕೊಟ್ಟಿದ್ದು ವೆರಿ ಲೆಸ್, ವೆರಿ ಒಂದು 5%. 50 ಜನಕ್ಕೆ 50,000 ರೂಪಾಯಿ ಕೊಟ್ಟಿದ್ದಾರೆ. ಉಳಿದವ್ರು ಎಲ್ಲರಿಗೂ ಕೂಡ 2 ಲಕ್ಷಕ್ಕಿಂತ ಜಾಸ್ತಿನೇ ಕೊಟ್ಟಿದ್ದಾರೆ. ಸೊ 50 ಲಕ್ಷ ಇಂಟು 2 ಲಕ್ಷ ನೀವು ಕ್ಯಾಲ್ಕುಲೇಟ್ ಮಾಡಿ ಎಷ್ಟಾಗುತ್ತೆ ಟೋಟಲ್? 1 ಲಕ್ಷ ಕೋಟಿ ರೂಪಾಯಿ ಆಗುತ್ತೆ. 1 ಲಕ್ಷ ಕೋಟಿ ರೂಪಾಯಿ ಆದ್ರೆ 0,0,0,0 ನೀವು ಆಗ್ತಾ ಹೋದ್ರೆ ಶೂನ್ಯಕ್ಕೆ ಇಲ್ಲಿ ಬೆಲೆ ಸಾಟಿನೇ ಇಲ್ವೇ? ಅಲ್ಲ, 1 ಲಕ್ಷ ಕೋಟಿ ರೂಪಾಯಿ. ಹೌದಾ? ಇವರು ವೆಬ್ಸೈಟ್ ನಲ್ಲಿ ಏನ್ ಹೇಳ್ಕೊಂಡಿದ್ದಾರೆ, ನಾವು 24,000 ಕೋಟಿ ಚಿಲ್ಲರೆ ಅದು ವೇರಿಯೇಷನ್ ಆಗ್ತಾ ಇದೆ ಇನ್ ಬಿಟ್ವೀನ್ 24,000 crore ಟು 25,000 crore, 25,000 ಕೋಟಿವರೆಗೆ ನಾವು ಕೊಟ್ಟಿದ್ದೀವಿ ಅಂತ ಹೇಳ್ತಾರೆ. ಎಸ್, ಅಗ್ರೀಡ್. ವೆಬ್ಸೈಟ್ ಅಲ್ಲಿ ಹೇಳಿದಿರಿ, SKDRDP ಅವರೇ ಹೇಳಿದ್ದಾರೆ, ನಂಬಬೇಕು. ಫೀಲ್ಡ್ ಅಲ್ಲಿರೋದು ನೀವು ಕ್ಯಾಲ್ಕುಲೇಟ್ ಮಾಡಿದ್ರೆ ಎಷ್ಟು ಬರ್ತಾ ಇದೆ? 1 ಲಕ್ಷ ಕೋಟಿ. 1 ಲಕ್ಷ ಕೋಟಿಯಲ್ಲಿ 25,000 ಕೋಟಿ ಮೈನಸ್ ಮಾಡಿದ್ರೆ ಉಳಿದಿದ್ದೆಷ್ಟು? 75,000 ಕೋಟಿ ರೂಪಾಯಿ. ಎಲ್ಲಿಂದ ಬಂತು? ಯಾರ ದುಡ್ಡದು? ದಟ್ ಈಸ್ ಪ್ಯೂರ್ಲಿ ಅ ಬ್ಲ್ಯಾಕ್ ಮನಿ, ಕಪ್ಪು ಹಣ. ದೊಡ್ಡ ದೊಡ್ಡ ರಾಜಕಾರಣಿಗಳ ಕುಟುಂಬದ ಕಪ್ಪು ಹಣ, ಕರಪ್ಟ್ ಆಫೀಷಿಯಲ್ಸ್ ಬ್ಲ್ಯಾಕ್ ಮನಿ ಇದೆ, ಜುಡಿಷಿಯರಿಯಲ್ಲಿ ಇರುವಂತಹ ದೊಡ್ಡ ದೊಡ್ಡ ಹುದ್ದೆ ಇರುವಂತಹ ಅವ್ರ ದುಡ್ಡಿದೆ, ಬಿಸ್ನೆಸ್ ಮನ್ಗಳ ಬ್ಲ್ಯಾಕ್ ಮನಿ ಇದೆ ಅಲ್ಲಿ. ಅದೆಲ್ಲವೂ ಕೂಡ ಸರ್ಕ್ಯುಲೇಟ್ ಮಾಡುವಂತಹ ವ್ಯವಹಾರವೇ ಧರ್ಮಸ್ಥಳದ ಹೆಸರಿನಲ್ಲಿರುವಂತಹ ಈ ಮೀಟರ್ ಬಡ್ಡಿ ದಂಧೆ. ಇಷ್ಟ. ಇಟ್ ಇಸ್ ವೆರಿ ಸಿಂಪಲ್. ಈ ನಾವು ನೋಡಿ, ಈ ಅಂಕಿ ಅಂಶಗಳ ಆಧಾರದ ಮೇಲೆನೆ ನಾನು ಮಾತಾಡ್ತಾ ಇದ್ದೇನೆ. ಇವರು ಕೊಟ್ಟಂತಹ ಅಂಕಿ ಅಂಶಗಳನ್ನೇ ನಾನು ವಿಶ್ಲೇಷಣೆ ಮಾಡಿ ಹೇಳ್ತಾ ಇದ್ದೇನೆ. 75,000 crores ಅಡಿಷನಲ್ ಮನಿ, ಅದು ಕೂಡ ಕ್ಯಾಶ್ ಪ್ರತಿ ವಾರ ಏನ್ ಕಲೆಕ್ಟ್ ಮಾಡ್ತಾ ಇದ್ದಾರೆ ಅವರು. ನೀವು ಕೇಳಿ, ಒಂದೇ ₹1 ಆನ್ಲೈನ್ ಅಲ್ಲಿ ತಗೊಂಡಿದ್ದಾರೆ ಕೇಳಿ. ₹1 ಇಲ್ಲ, 1,000 ಕೋಟಿ ರೂಪಾಯಿ ವಾರಕ್ಕೆ. ಮೇಡಮ್, ಒಂದು ರಾಜಕೀಯ ಪಕ್ಷ 5 ವರ್ಷಕ್ಕೊಂದ್ಸರಿ ಚುನಾವಣೆ ಮಾಡಿದ್ರೆ 500 ಕೋಟಿ ರೂಪಾಯಿ ಖರ್ಚು ಮಾಡುತ್ತೆ. ಅಧಿಕಾರಕ್ಕೆ ಬರುವಂತಹ ಪಕ್ಷ ಕರ್ನಾಟಕದಲ್ಲಿ ಅದು ಕಾಂಗ್ರೆಸ್ ಮತ್ತೆ ಬಿಜೆಪಿ. JDS ವೆರಿ ಸ್ಮಾಲ್ ಸೀಟ್ಸ್ ಕಂಟೆಸ್ಟ್ ಮಾಡ್ತದೆ. 5 ವರ್ಷಕ್ಕೆ ಅಧಿಕಾರಕ್ಕೆ ಬರುವಂತಹ ರಾಜಕೀಯ ಪಕ್ಷನೇ 500 ಕೋಟಿ 5 ವರ್ಷಕ್ಕೊಂದ್ಸಾರಿ ಖರ್ಚು ಮಾಡಬೇಕಾದ್ರೆ ಇವರ ಕಲೆಕ್ಷನ್ನೇ ವಾರಕ್ಕೆ 1,000 ಕೋಟಿ ಇದೆ. ವಾರಕ್ಕೆ 1,000 ಕೋಟಿ ಇದೆ. ಇದರಿಂದ ಜನಗಳು ಅರ್ಥ ಮಾಡ್ಕೋಬೇಕು ಇವರು ಎಷ್ಟು ಪ್ರಭಾವಿಗಳಿದ್ದಾರೆ. ಇವರ ಇಂಥ ಒಂದು ದೈತ್ಯರ ವಿರುದ್ಧ ಧ್ವನಿ ಎತ್ತದಂತಹ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರು ಮತ್ತು ನಾವು ನಮ್ಮ ಹಿಂದಿರುವಂತಹ ಸೌಜನ್ಯ ಶಕ್ತಿ, ಅದು ಇನ್ನೂ ಎಷ್ಟು ದೊಡ್ಡ ಶಕ್ತಿ ಅನ್ನೋದನ್ನ ಜನ ವಿಶ್ಲೇಷಣೆ ಮಾಡಬೇಕು. ಇದ್ರ ಬಗ್ಗೆ ಮಾತಾಡೋದಕ್ಕೆ ಮಂಜುನಾಥ್ ಅಂತ ಹೇಳಿ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮಂಜುನಾಥ್ ಅವರೇ, ನಮಸ್ಕಾರ. ನಮಸ್ತೆ. ಈ ಧರ್ಮಸ್ಥಳದ ಮೀಟರ್ ದಂಧೆ ಏನಿದೆ, ಬಡ್ಡಿ ವ್ಯವಹಾರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಅನುಭವವನ್ನ ಮಯೂರ ಟಿವಿ ಒಟ್ಟಿಗೆ ಹಂಚ್ಕೊಳ್ಳೋದಾದ್ರೆ, ನಿಮ್ಗೂ ಏನಾದ್ರು ಈ ರೀತಿ ಏನಾದ್ರು ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಹಿತಿ ಗೊತ್ತಾ? ಯಾವ ರೀತಿ ಎಲ್ಲೆಲ್ಲಿ ಹೇಗಾಗಿದೆ ಅನ್ನೋದ್ರ ಬಗ್ಗೆ ಮಾತಾಡೋದಾದ್ರೆ? ಧರ್ಮಸ್ಥಳ ಅಂತ ಒಂದೇ ಅಲ್ಲ ಮೇಡಮ್, ಮೈಕ್ರೋ ಫೈನಾನ್ಸ್ ಕಂಪನಿಗಳಿದೆಯಲ್ಲ, ಇದರ ಹಾವಳಿ ಬಹಳ ತೀವ್ರವಾದಂತ ಹೆಚ್ಚಾಗ್ತಾ ಇದೆ. ಗ್ರಾಮೀಣ ಪ್ರದೇಶದ ಜನರ, ರೈತರ ಬದುಕಿನಲ್ಲಿ ಅಲ್ಲಾರ್ ಆಗುವಂತ ಘಟನೆಗಳನ್ನ ಜೀವಂತವಾಗಿ ನಾವು ಮಂಡ್ಯ ಅಂತ ಧ್ವನಿಗಳಲ್ಲಿ, ಬೇರೆ ಬೇರೆ ನಗರಗಳಲ್ಲಿ, ಬೇರೆ ಬೇರೆ ಜಿಲ್ಲೆಗಳಲ್ಲಿ ಹೋರಾಟದ ಮೂಲಕ ಧ್ವನಿಗಳನ್ನ ಆ ಕ್ಷೇತ್ರದ ಜನಪ್ರಿಯ ಶಾಸಕರುಗಳೇ ಧ್ವನಿ ಎತ್ತಿರೋದನ್ನ ನೋಡಿದ್ದೇವೆ. ಆದ್ರೆ ಬಹಳ ಮುಖ್ಯವಾಗಿ ಮಂಡ್ಯದಲ್ಲಿ 3 ಜೀವವನ್ನ ಕಳ್ಕೊಳ್ಳುವಂತ ಘಟನೆಯನ್ನ ನಾವು ಮಂಡ್ಯ ಹೋರಾಟಗಾರರಾಗಿ ಅಸಹಾಯಕವಾಗಿ ಹೇಳುವ ಸ್ಥಿತಿ ಬಂದಿದ್ದೇವೆ. ಇವತ್ತು RBI ಆಧಾರದ ಮೇಲೆ ಲೋನ್ ಕೊಡ್ತೀವಿ ಅಂತ ಹೇಳಿ ಬರುವಂತ ನಿಯಮವನ್ನ ಗಾಳಿಗೆ ತೂರಿ ಇವತ್ತು ಲೋನ್ ಅನ್ನ ಕೊಡ್ತಾ ಇರುವಂತದನ್ನ ನೋಡಿದಾಗ ಬರೀ ಆಧಾರ್ ಕಾರ್ಡು ಅವರ ಹೆಸರನ್ನ ಚೇಂಜ್ ಮಾಡಿ ಒಂದು RBI ಪ್ರಕಾರ ನಮ್ಮಲ್ಲಿ ಒಂದು ಲೋನ್ ತೆಗೆದುಕೊಂಡವ್ರಿಗೆ ಯಾವುದೇ ರಾಷ್ಟ್ರೀಕೃತ ಬ್ಯಾಂಕ್ಗಳಲ್ಲಾಗ್ಬೋದು, ಬೇರೆ ಯಾರಿಂದಲೂ ಲೋನ್ ಕೊಡಲ್ಲ ಅನ್ನುವ ನಿಯಮ ಏನಿದೆ. ಒಂದು ಮಂಡ್ಯ ತಾಲೂಕು ಒಳಲು ಗ್ರಾಮ ಅಂತಿದೆ. ಒಂದು ಮಹಿಳೆ, ಮಿನಿಮಮ್ ಅಲ್ಲಿ ಇರುವಂತ 100 ಜನ ಮಹಿಳೆಯರು 18ಕ್ಕೂ ಹೆಚ್ಚು ಲೋನ್ ಅನ್ನ ಪಡೆದಿರುವಂತ ಘಟನೆಯನ್ನ ಜೀವಂತವಾಗಿ ನೋಡಿದ್ದೇವೆ ನಾವು. ಅಲ್ಲಿ ಅಂಗನವಾಡಿಯಲ್ಲಿ ಕೆಲಸ ಮಾಡ್ತಿದ್ದಂತ ಒಂದು ಹೆಣ್ಣು ಮಕ್ಕಳು
ಮದ್ವೆ ಇಲ್ಲ, ಗಂಡ ಇಲ್ಲ, ಮಕ್ಳಿಲ್ಲ, ಇಡೀ ಮಕ್ಕಳು ಬರುವಂತ ಅಂಗನವಾಡಿ ಮಕ್ಕಳೇ ನನ್ನ ಮಕ್ಕಳು ಅಂತ ಆಧರಿಸ್ತಿದಂತ ಒಂದು ಹೆಣ್ಮಕ್ಳು ಇವತ್ತು 1,000 ರೂಪಾಯಿ ಗೆದ್ರಿ ಜೀವವನ್ನ ಕಳ್ಕೊಂಡಂತ ಘಟನೆಯನ್ನ ನಾವು ನೋಡಿದ್ದೇವೆ. ಅದೇ ಗ್ರಾಮಕ್ಕೆ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷರನ್ನ ಕರ್ಕೊಂಡೋಗಿ ಅಲ್ಲಿನ ಒಂದು ಮಹಿಳೆಯರಲ್ಲಿ ಕಂಪ್ಲೇಂಟ್ ಮಾಡಿ ನಾವು ಮಹಿಳಾ ಆಯೋಗದ ಅಧ್ಯಕ್ಷರನ್ನ ಕರ್ಕೊಂಡ್ಬಂದು ಸಾಂತ್ವನ ಹೇಳಿ ಬೇರೆಷ್ಟು ಜಾಗೃತಿ ಮೂಡಿಸುವ ಕೆಲಸವನ್ನು ಕೂಡ ಮಾಡಾದ ನಂತರ ಅದ್ರ ಮಾಣೆಗೆ ಅಲ್ಲಿನ ಒಬ್ಬ ಹೆಣ್ಮಕ್ಳು ವಿಷಯವನ್ನ ಪಡ್ಕೊಳ್ತಾರೆ. ಯಾಕೆ ಅಂತ ಹೇಳಿದ್ರೆ ಅಲ್ಲಿ ವಸೂಲಿ ಮಾಡುವಂತ ಆ ಲೋನಿನ ಏಜೆಂಟ್ಗಳು ಬಾಯಿ ಬಂದಂತೆ ಅವ್ರಿಗೆ ಹೆಂಗೆ ಮನ ಬಂದಂತೆ ಮಾತನಾಡಿ ಅವ್ರಿಗೆ ಅವಮಾನಿಸುವಂತ ಕೆಲಸ. ಇವತ್ತು ನಿಯಮವನ್ನ ಪಾಲಿಸದೇ ಇರುವಂತ ಮಹಿಳೆಯರು ಅವ್ರಿಗೆ ಲೋನ್ ತಗೋಬಾರ್ದ, ಹಬ್ಬ ಹರಿದಿನಗಳು, ಅವರ ಸಂಬಂಧಿಕರ ಮದ್ವೆ ಏನೋ ಆಸೆಗೆ ಲೋನ್ ಕೊಡ್ತಾರೆ ಅಂತೆ ಲೋನ್ ತೆಗೆದುಕೊಂಡಂತ ಮಹಿಳೆಯರ ಪಾಡು ಒಂದಿಂದಲ್ಲ. ಆ ಕುಟುಂಬನೇ ಊರ್ ಬಿಟ್ಟು ತೆರಳುವ ಘಟನೆಗಳನ್ನ ಪ್ರತಿನಿತ್ಯ ನೋಡ್ತಾನೆ ಇದ್ದೀವಿ. ಪ್ರಕರಣ ದಾಖಲಾಗ್ತಾ ಇದೆ. ಸರ್ಕಾರ ಬಹಳ ಇವತ್ತು ಚಳಿಗಾಲ ಅಧಿವೇಶನದಲ್ಲಿ ರಾಜ್ಯದ ಕಂದಾಯ ಸಚಿವರು ಬಹಳ ತೀಕ್ಷ್ಣವಾಗಿ ಮೈಕ್ರೋ ಫೈನಾನ್ಸ್ ಕಂಪನಿಗಳ ವಿರುದ್ಧ ಮಾತನಾಡಿದ್ದಾರೆ. ಆದ್ರೆ ಕಾರ್ಯಗತ ತರುವಂತ ಕೆಲಸವನ್ನ ಸಚಿವರು ಮಾಡ್ಬೇಕಾಗಿದೆ, ರಾಜ್ಯದ ಮುಖ್ಯಮಂತ್ರಿಗಳು ಮಾಡ್ಬೇಕಾಗಿದೆ. ಇದ್ರ ಜವಾಬ್ದಾರಿ ಹೊಣೆಗಾರಿಕೆ ಈ ರಾಜ್ಯದ ಜನರನ್ನ ಸಂರಕ್ಷಣೆ ಮಾಡ್ಬೇಕಾಗಿರೋದು. ಕಾಂಗ್ರೆಸ್ ಸರ್ಕಾರ ಇದ್ದಾಗ್ಲೇ ಮಹಿಳಾ ಸ್ವಾವಲಂಬಕ್ಕಾಗಿ ಸ್ವಸಹಾಯ ಗುಂಪುಗಳನ್ನ ಮಾಡಿದಂತದ್ದು. ಆದ್ರೆ ಕಾಂಗ್ರೆಸ್ ಸರ್ಕಾರವೇ ಇದೆ ಇವತ್ತು ಅಂತಹ ಗುಂಪುಗಳನ್ನ ಹೊಡೆಯುವಂತ ಮೈಕ್ರೋ ಫೈನಾನ್ಸ್ ಕಂಪನಿಗಳು ಬಂದಿದೆ. ಇದಕ್ಕೆ ರಾಮಬಾಣ ರೀತಿಯಲ್ಲಿ ಕಾನೂನು ತೀಕ್ಷ್ಣವಾದಂತ ಕಾನೂನನ್ನ ಕೊಡ್ಬೇಕು. ಒಂದು ಮಹಿಳೆಗೆ ಒಂದೇ ಲೋನು ಆ ತರದ ಆಧಾರದ ಒಂದು ಕಾನೂನನ್ನ ತರುವಂತ ಸಂದರ್ಭ ಈಗ ಬಂದಿದೆ. ಖಂಡಿತವಾಗ್ಲೂ ಅದನ್ನ ಇಂಪ್ಲಿಮೆಂಟ್ಸ್ ಮಾಡುವಂತದ್ದು ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲಿ ಇದರದೇ ಆದಂತ ಒಂದು ವಿಶೇಷವಾದಂತ ಸಭೆ ಮತ್ತು ಎಲ್ಲ ಇಡೀ ರಾಜ್ಯದಲ್ಲಿ ಇರುವಂತ ಪೊಲೀಸ್ ಸ್ಟೇಷನ್ ಅಲ್ಲಿ ಎಷ್ಟು ಪ್ರಕರಣ ದಾಖಲಾಗಿದೆ ಅದನ್ನ ನೀವು ಹೊರಡಿಸ್ಬೇಕಾಗಿದೆ ಮೇಡಮ್. ಸರ್ಕಾರದ ಹೊಣೆ ಇದು. ಹೌದು, ಖಂಡಿತವಾಗ್ಲು. ಅದ್ರ ಜೊತೆಗೆ ಗಿರೀಶ್ ಮಠಣ್ಣನವ್ರು ಮತ್ತೆ ಅವ್ರ ಟೀಮ್ ಏನಿದೆ ಈ ಕುರಿತಂತೆ ಸಾಕಷ್ಟು ಹೋರಾಟಗಳನ್ನ ಕೂಡ ಮಾಡ್ತಾ ಇದ್ದಾರೆ. ಸ್ವತಃ ಅವರೇ ನಮ್ಮ ಸ್ಟುಡಿಯೋದಲ್ಲಿದ್ದಾರೆ, ಮಾತನಾಡಿ ಒಮ್ಮೆ. ಗಿರೀಶ್ ಅಣ್ಣ ಅವರು ಒಬ್ಬ ಸಾಮಾಜಿಕ ಹೋರಾಟಗಾರರು. ಅವರ ಹೋರಾಟಗಳನ್ನ ನಾವು ತುಂಬಾ ಹತ್ತಿರದಲ್ಲಿ ನೋಡಿದ್ದೇವೆ. ಅವರ ಬೆಂಬಲಿತವಾಗಿ ಅವರ ಒಂದು ಪ್ರಕರಣದ ಕುರಿತಂತೆ ಬಹಳಷ್ಟು ಹೋರಾಟಕ್ಕೆ ಅವ್ರ ಜೊತೆಗೆ ನಾವು ಭಾಗವಹಿಸಿದೀವಿ. ಮೊನ್ನೆ ಪತ್ರಿಕಾಗೋಷ್ಠಿಯಲ್ಲಿ ಮಂಡ್ಯದಲ್ಲಿ ಅವ್ರ ಪತ್ರಿಕಾಗೋಷ್ಠಿ ಕರೆದಾಗ್ಲೂ ಕೂಡ ನಾವು ಮಂಡ್ಯದ ಹರಿಪ್ರಿಯ ಹೋಟೆಲ್ ಹತ್ರ ಹೋಗಿ ಮಾತನಾಡಿದ್ವಿ. ನಾವು ಸುದೀರ್ಘವಾಗಿ ಮಾತಾಡುವ ಸಂದರ್ಭಕ್ಕೆ ಸಾಹಿತ್ಯ ಸಮ್ಮೇಳನ ಕುರಿತಂತೆ ನಾವು ಅವ್ರ ಜೊತೆ ಮಾತಾಡಕ್ಕಾಗಿಲ್ಲ. ಗಿರೀಶ್ ಅಣ್ಣ ಬಹಳ ಒಂದಷ್ಟು ವಿಷಯವನ್ನ ಬಹಳ ಗಂಭೀರವಾಗಿ ಪ್ರಕರಣವನ್ನ ತೆಗೆದುಕೊಂಡಿದ್ದೀರಿ. ನಿಜವಾಗ್ಲೂ ಇದು ನೊಂದವರ ಬದುಕಿನಲ್ಲಿ ಒಂದಷ್ಟು ನೆಮ್ಮದಿಯನ್ನ ಮತ್ತು ಅವರ ಬದುಕನ್ನ ಹಸವನ್ನ ಮಾಡುವ ಒಂದು ನಿರ್ಧಾರದ ಹೋರಾಟವನ್ನ ಕೈಗೆತ್ತಿಕೊಂಡಿದ್ದೀರಿ. ನಿಮ್ಮ ಜೊತೆ ಕನ್ನಡ ಸೇನೆ ಮತ್ತು ಮಂಡ್ಯ ಜಿಲ್ಲೆಯ ರೈತರು ಇರ್ತಾರೆ ಎನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಮಯೂರ ಟಿವಿ ಮೂಲಕ ನಿಮ್ಮನ್ನ ನಾನು ಹೇಳ್ತೀನಿ ಗಿರೀಶ್ ಅಣ್ಣ. ಥ್ಯಾಂಕ್ಸ್ ಧನ್ಯವಾದಗಳು ಮಂಜುನಾಥ್ ಅವರು. ನಿಮ್ಮ ಖಂಡಿತ 100% ನಿಮ್ಮ ಹೋರಾಟಕ್ಕೆ ಜಯವಾಗ್ಲಿ. ನಿಮ್ ಜೊತೆ ನಾವಿರ್ತೇವೆ. ಕಳೆದ 2.5 ದಶಕಗಳ ಕಾಲದಿಂದ ಮಂಡ್ಯದ ಹಲವಾರು ವಿಷಯಗಳ ಬಗ್ಗೆ ಜೀವಂತ ರೈತರ ಬದುಕಿಗಾಗಿ ನಾವು ಸ್ವಾವಲಂಬದ ಬದುಕಿನ ಕಟ್ಟುವಿ ವಿಚಾರಕ್ಕಾಗಿ ನಾವು ಬಹಳಷ್ಟು ಹೋರಾಟವನ್ನ ಮಾಡ್ತಾ ಇರುವಂತ ಈ ಸಂದರ್ಭಕ್ಕೆ ನಿಜವಾಗ್ಲೂ ಈ ಬದುಕಿನ ಹೋರಾಟದಲ್ಲಿ ನಾವು ನೀವೆಲ್ಲರೂ ಮಯೂರ ಟಿವಿ ಅಂತ ಹಲವಾರು ಜನರು ಕೈ ಜೋಡಿಸಿ ನಾವು ಈ ರಾಜ್ಯವನ್ನ ಮತ್ತು ಬದುಕಿನಲ್ಲಿ ಹಸನ ಮಾಡುವ ಕೆಲಸವನ್ನ ಮಾಡೋಣ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತೇನೆ. ಬಹಳಷ್ಟು ಹೋರಾಟದ ಹಾದಿಗಳನ್ನ ಸರ್ಕಾರಕ್ಕೆ ಕಿವಿ ಮತ್ತು ಮೂಗನ್ನ ಬಾಯಿಯನ್ನ ತೆರೆಸುವ ಕೆಲಸ ಕೂಡ ನಾವೆಲ್ಲರೂ ಸೇರಿ ಮಾಡೋಣ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ತಿಳಿಸ್ತೀನಿ ಸರ್. ಧನ್ಯವಾದ ಮಂಜುನಾಥ್ ಅವರೇ, ಮಯೂರ ಟಿವಿ ಒಟ್ಟಿಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನ ಹಂಚಿಕೊಂಡಿದ್ದಕ್ಕಾಗಿ. ಮಂಜುನಾಥ್ ಅವರು ಕೂಡ ಹೇಳ್ತಾ ಇದ್ರು, ಈಗಾಗಲೇ ಒಬ್ಬರಲ್ಲ ಇಬ್ಬರಲ್ಲ ಸಾಕಷ್ಟು ಮಂದಿ ಇದರಿಂದ ರೋಸ್ ಹೋಗಿದ್ದಾರೆ. ಅವರನ್ನ ಸಮಾಧಾನ ಮಾಡುವಂತ ನಿಟ್ಟಿನಲ್ಲಾಗಿರ್ಬೋದು ಅಥವಾ ಹೋರಾಟದ ಹಾದಿಯಲ್ಲಾಗಿರ್ಬೋದು. ಎಷ್ಟೇ ಹೋರಾಟವನ್ನ ಮಾಡಿದ್ರು ಇದು ಇವತ್ತಿಗೆ ಮುಗಿಯತ್ತಾ ಅಥವಾ ಇಂದಿಗೆ ಅಂತ್ಯ ಆಗುತ್ತೆ, ಇನ್ನೆಷ್ಟು ವರ್ಷ ಬೇಕು ಅಂತ್ಯ ಆಗೋದಕ್ಕೆ ಅನ್ನುವಂತಹ ಎಲ್ಲ ಒಂದ್ ಕಡೆ ಪ್ರಶ್ನೆ ಅವರಲ್ಲಿ ಕಾಡ್ತಾನೆ ಇರುತ್ತೆ. ಅಥವಾ ಇದು ಸಾವಲ್ ಅಂತ್ಯ ಆಗುತ್ತಾ? ಈಗಾಗಲೇ ಸಾಕಷ್ಟು ಜನರು ಸಾವಲ್ ಅಂತ್ಯ ಮಾಡ್ಕೊಂಡಿದ್ದಾರೆ. ನೋಡಿ, ಈ ಪ್ರಶ್ನೆಗೆ ಅಂತ್ಯ ಅಂತ ಹೇಳಿದ್ರೆ ಜನಜಾಗೃತಿನೇ ಇದಕ್ಕೆ ರಾಮಬಾಣ. ಇದು ಫೀಲ್ಡ್ ಅಲ್ಲಿ ತಕ್ಷಣಕ್ಕೆ ಇದು ನಿಂತು ಬಿಡ್ತದೆ ಅಂತ ಹೇಳಕ್ ಆಗುದಿಲ್ಲ. ಯಾಕಂತ ಹೇಳಿದ್ರೆ ವಿಪರೀತ ಹಣದ ಪ್ರಭಾವ ಇರುವಂತಹ ಒಂದು ದಂಧೆ ಇದು. ಅವತ್ತು ನಾವು ನಿಜವಾಗ್ಲೂ ಕೂಡ ಈ ಅಧಿವೇಶನದಲ್ಲಿ ಏನು ವಿಷಯನ ಒತ್ತಿದ್ರು ಅವರಿಗೆ ನಾವು ಧನ್ಯವಾದಗಳನ್ನು ಹೇಳಬೇಕು. ಮತ್ತು ಒಳ್ಳೆ ಒಂದು ಬಿಲ್ ಪಾಸ್ ಆಗಿದೆ. ಅದು ಆಕ್ಟ್ ಆಗಬೇಕಾದ್ರೆ ಇನ್ನೇನೇನಾಗುತ್ತೋ ಗೊತ್ತಿಲ್ಲ. ಬಿಲ್ ಪಾಸ್ ಆದ್ಮೇಲೆ ಗವರ್ನರ್ ಸಿಗ್ನೇಚರ್ ಆದ್ಮೇಲೆ ಇಟ್ ಬಿಕಮ್ಸ್ ಅನ್ ಆಕ್ಟ್. ಇವರು ಪ್ರಭಾವ ಬಳಸಿ ನಮ್ಮ ಹೆಸರು ಈಗ ಮಂಜುನಾಥ್ ಅವರು ಅಂತ ಹೇಳಿದ್ರು, ಧರ್ಮಸ್ಥಳ ಒಂದೇ ಅಲ್ಲ ಸಾಕಷ್ಟು ಮೈಕ್ರೋ ಫೈನಾನ್ಸ್ ಇದೆ ಅಂತ ಹೇಳಿ. ಬಹುಶಃ ಇವರು ನಮ್ಮ ಹೆಸರು ಕಾಟ್ ಹೊಡೀರಿ ಅಂತ ಹೇಳಿದ್ರು ಹೇಳಿಸ್ಬೋದು ಇವರು.
ಅಲ್ವಾ? ಹೀಗಾಗಿ ನೋಡಿ, ಕೆಲವೊಂದಿಷ್ಟು ನಾನು ಈ ಏನು ನೊಂದ ಯಾವ ರೀತಿ ನೊಂದಿದ್ದಾರೆ ಅಂತ ಒಂದೆರಡು ಉದಾಹರಣೆ ಕೊಟ್ಟು ನಾನು ಹೇಳ್ತಾ ಇದ್ದೀನಿ. ಕೊಟ್ಟೂರಿನಲ್ಲಿ ಕೆ ಕೊಡಿಹಳ್ಳಿ ಅಂತ ಇದೆ. ಅಲ್ಲಿ ಮಗನ ಕಿಡ್ನಿ ಫೇಲ್ ಆದ್ರೂ ಕೂಡ ಅವ್ರು ಹೇಳ್ತಾ ಇದ್ದಾರೆ, ನನ್ನ ಮಗನ ಕಿಡ್ನಿ ಫೇಲ್ ಆಗಿದೆ, ನಾನು ಆಸ್ಪತ್ರೆಗೆ ಸೇರಿಸಿದ್ದೀನಿ ಅಂತ ಕೇಳಿದ್ರು ಕೂಡ ಕೇಳ್ತಾ ಇಲ್ಲ. ಆನಂತರ ಅದೇ ಊರಲ್ಲಿ ಹೊಲ ಮಾರಕ್ಕಿಟ್ಟಿದ್ದಾರೆ. ಇಲ್ಲಿ ಒಂದು ನಾನು ಇಡೀ ರಾಜ್ಯದ ಜನರ ಗಮನಕ್ಕೆ ತರ್ತಾ ಇದ್ದೀನಿ. ಸನ್ಮಾನ್ಯ ಡಾಕ್ಟರ್ ವೀರೇಂದ್ರ ಜೈನ್ ಅವರು ಏನು ಹೇಳಿದ್ರು, ನಾವು ಬೀದರ್ನಲ್ಲಿ ಏನೋ ಕ್ಷೀರ ಕ್ರಾಂತಿ ಮಾಡ್ತೀವಿ ಅಂತ ಹೇಳಿ ಮೋದಿಜಿ ಅವ್ರ ಜೊತೆಗೆ ನಿಂತ್ಕೊಂಡು ಫೋಟೋ ತೆಗೆಸ್ಕೊಂಡು ಪ್ರಚಾರನೂ ಕೂಡ ಪಡೆದ್ಬಿಟ್ರು. ಮೋದಿಜಿ ಅವರು ನಮಗೆ ಸನ್ಮಾನ ಮಾಡಿದ್ರು, ನೋಡಿ ನಮಗೆ ನಾವು ಕ್ಷೀರ ಕ್ರಾಂತಿ ಮಾಡ್ತಾ ಇದೀವಿ ಬೀದರ್ನಲ್ಲಿ ಅಂತ ಹೇಳಿದ್ರು. ಈ ಸಂಘದ ಸಾಲ ಕಟ್ಟೋದ್ರ ಸಲುವಾಗಿ ಎಮ್ಮೆ ಮಾರಿದ್ದಾರೆ. ಮೊನ್ನೆ ವಿಜಯನಗರದಲ್ಲಿ ನಮ್ಮ RTI ಕಾರ್ಯಕರ್ತರು ಹೋಗಿದ್ರು, ಸೌಜನ್ಯ ಹೋರಾಟಗಾರ ಹೋಗಿದ್ರು. ಕೇಳಿದಾಗ ಎಮ್ಮೆ ಮಾರಿದ್ದಾರೆ, ಎತ್ತು ಮಾರಿದ್ದಾರೆ, ಆಡಿನ ಮರಿಗಳನ್ನ ಮಾರಿಸಿ ಇದು ಬಡ್ಡಿ ಕಟ್ಟಿಸಿದ್ದಾರೆ. ಎಮ್ಮೆ ಮಾರಿಸಿದಂತವ್ರು ನಾವು ಕ್ಷೀರ ಕ್ರಾಂತಿ ಮಾಡ್ತಾ ಇದ್ದೇವೆ ಅಂತ ಹೇಳಿ ಮೋದಿಜಿ ಜೊತೆಗೆ ನಿಂತ್ಕೊಂಡು ಫೋಟೋ ತೆಗೆಸ್ಕೊಂಡು ಪ್ರಚಾರ ಮಾಡ್ತಾರೆ. ಇವರ ಢೋಂಗಿತನ ಯಾವ ಮಟ್ಟಕ್ಕೆ ಹೇಸಿಗೆ ತರ್ತಾ ಇದೆ ಅಂತ ಹೇಳಿದ್ರೆ, ಅದೇ ಬೀದರ್ನಲ್ಲಿನೂ ಕೂಡ ಎಮ್ಮೆ, ಎತ್ತು, ಆಕಳ, ಹಸು ಮಾರಿ ದುಡ್ಡು ಕಟ್ಟುತ್ತಾ ಇದ್ದಾರೆ ವಾರ ವಾರ. ನಾವು ಬೀದರ್ನಲ್ಲಿ ಕ್ಷೀರ ಕ್ರಾಂತಿ ಮಾಡ್ತಾ ಇದ್ದಾರೆ. ಖಾವಂದರು ಪ್ರತಿ ಏನದು ಪರಮ ಪೂಜ್ಯರು. ನಾಚಿಕೆ ಆಗಲ್ವಾ ಇವ್ರಿಗೆ? ಆನಂತರ ಮದುವೆಗೆ ಹೆಂಗ್ ಎದುರಿಸ್ತಾರೆ ನೋಡಿ ಇವರು. ಕಾರಟಗಿಯಲ್ಲಿ ಒಬ್ಬ ಹಿರಿಯ ನಾಗರಿಕ ಸೇವಿಂಗ್ ಅಮೌಂಟ್ ಕೊಡಿ ಅಂದ್ರೆ ಕೊಡಕ್ತಾ ಇರಲಿಲ್ಲ. ಇನ್ನೊಂದು ಮನೆ ಮದುವೆ ಇದೆ, ಮಗಳ ಮದುವೆ ಇದೆ ಅಂತ ಹೇಳಿದ್ರೆ ಮದುವೆಗೆ ಬಂದು ಗಲಾಟೆ ಮಾಡ್ತೀವಿ, ಇದನ್ನ ಹೇಳೋದು ಇವರು. ಹೌದು, ಇದ್ರ ಬಗ್ಗೆ ಮತ್ತಷ್ಟು ಮಾತಾಡ್ಬೇಕು. ಯಾಕಂದ್ರೆ ಇಂತಹದನ್ನೇ ಕೆಲವೊಂದಿಷ್ಟು ಜನ ಬ್ಲಾಕ್ ಮೇಲ್ ಮಾಡ್ಕೊಂಡು ದುಡ್ಡು ಕೀಳುವಂತಹ ತಂತ್ರಗಾರಿಕೆ ಇವ್ರು. ಮದುವೆಗೆ ಬಂದು ನಾನು ವಸೂಲಿ ಮಾಡ್ತೀವಿ ಅಂತ ಹೇಳಿದ ಪಾಪ ಅವರು ಮದುವೆ ಮುಂದೂಡಿದ್ದಾರೆ 2 ತಿಂಗಳು. ಇದ್ರ ಬಗ್ಗೆ ಮಾತಾಡೋದಕ್ಕೆ ರಾಮು ಅಂತ ಹೇಳಿ ವೈಟ್ ಫೀಲ್ಡ್ ಇಂದ ಕಾಲರ್ ಹಿಡಿದ್ದಾರೆ. ರಾಮು ಅವರೇ ನಮಸ್ಕಾರ. ನಮಸ್ಕಾರ ಮೇಡಮ್. ಗಿರೀಶ್ ಭಟ್ಟಣ್ಣನ್ ಅವರಿದ್ದಾರೆ, ಮಾತನಾಡಿ. ನೀವು ಇಂತಹ ಸಮಸ್ಯೆ ಏನಾದ್ರು ಎದುರಿಸಿದ್ದೀರಾ, ಯಾವ ರೀತಿ ಅನುಭವ ಆಗಿದೆ ಅನ್ನೋದ್ರ ಬಗ್ಗೆ ಕೂಡ ನೀವು ಹೇಳ್ಕೊಳ್ಳಿ. ಓಕೆ ಮೇಡಮ್, ಕೊಡಿ ಮೇಡಮ್. ಹಲೋ, ಹೇಳಿ ರಾಮ್ ಅವರೇ. ನಮಸ್ತೆ. ನಮಸ್ತೆ ಸರ್. ಈ SKDRD ಕಂಪ್ನಿ ಏನಿದೆಯಲ್ಲ, ಇದು ಅದನ್ನ ಸದನದಲ್ಲಿ ಮಾತಾಡಿದ ಆಲ್ರೆಡಿ. ಇದನ್ನ ಇದಿಂತ 420 ಚಾನಲ್ ಇದು 420 ಇದು ಏನಿದೆಯಲ್ಲ ಶಿವಲಿಂಗ ನ್ಯಾಷನಲ್ ಚಾನಲ್ಸ್ ಅಲ್ಲಿ ತೋರಿಸೋದಿಲ್ಲ ಇದನ್ನೆಲ್ಲ. ನಾವು ಯೂಟ್ಯೂಬ್ ಅಲ್ಲಿ ಮಾಡಿ ಜನರಿಗೆ ತೋರಿಸ್ಬೇಕಿದಿಲ್ಲ. ಅದನ್ನ ನ್ಯಾಷನಲ್ ಮೀಡಿಯಾಗಳೆಲ್ಲ ತೋರಿಸ್ಬೇಕಿದನ್ನೆಲ್ಲ. ಸರಿನಾ? ಒಂದು ಯೂಟ್ಯೂಬರ್ಸ್ ಎಲ್ಲ ಎಷ್ಟು ಇದಕ್ಕೆ ಓಡಾಡಿದಾರಂದ್ರೆ, ಸೌಜನ್ಯ ಕೇಸಲ್ಲಿ ಸೌಜನ್ಯ 12 ವರ್ಷ ಆದ್ರೂ ನ್ಯಾಯ ಸಿಗ್ಲೇ ಇಲ್ಲ ಇದ್ರಿಗೂ. ಈ SKDRD ಫಸ್ಟ್ ಕ್ಲೋಸ್ ಮಾಡ್ತಾರೋ ಅವಾಗ ಜನಗಳೆಲ್ಲ ನೆಮ್ಮದಿಯಾಗಿರ್ತಾರೆ. 40% ಬಡ್ಡಿ ಕಟ್ಕೊಂತ ಇದಾರಲ್ವಾ. ಮೊನ್ನೆ ಯಾರೋ ಒಂದು ಅಮ್ಮ ಕೊಟ್ಟವರಲ್ಲ ಮಂಡ್ಯದಲ್ಲಿ, ಮಹಾಲಕ್ಷ್ಮಿ ಅಂತ, ಅದನ್ನೆಲ್ಲ ನ್ಯಾಷನಲ್ ಚಾನಲ್ ನೋಡ್ಸೇ ಇಲ್ಲ, ಬರೀ ಯೂಟ್ಯೂಬ್ ಅಲ್ಲಿ ಮಾತ್ರ ತೋರಿಸಿದ್ರು ಅಷ್ಟೇ ಸರ್. ಇದೆಲ್ಲ ಈ SKDRD ಏನಿದೆಯಲ್ಲ ಅದೆಲ್ಲ ಫಸ್ಟ್ 40% ಬಡ್ಡಿ ಇದೆಲ್ಲ. ಮನೆ ಆಡು ಎಮ್ಮೆಗಳೆಲ್ಲ ಮಾರಿ ಬಡ್ಡಿ ಕಟ್ಟಿದ್ದಾರೆ, ಅವ್ರಿಗೆಲ್ಲ ಗೊತ್ತಿರ್ಬೇಕಲ್ಲ. ಹೌದು, ಸುಮಾರು ಕಡೆ ಆ ತರ ಘಟನೆ ನಡೆದಿದೆ ಮಂಜುನಾಥ್ ಅವರೇ. ಹೌದು, ಆ ಕಡೆ ನಡೆದಿದೆ ಸರ್. ಅದು ಜನರಿಗೆ ಯಾರಿಗೂ ಗೊತ್ತಿಲ್ಲ ಅಷ್ಟೇ. ಈ ಫಸ್ಟ್ ಈ ಕಡೆ ಕೋಲಾರ, ಚಿಕ್ಕಬಳ್ಳಾಪುರ, ಚಿಂತಾಮಣಿ ಈ ಕಡೆ ಫಸ್ಟ್ ಕ್ಲೋಸ್ ಮಾಡಿಸ್ಬೇಕು. ಆಲ್ರೆಡಿ ದಕ್ಷಿಣ ಕನ್ನಡ ಜಿಲ್ಲೆ ಎಲ್ಲರಿಗೂ ಗೊತ್ತಾಗಿದೆ. ಎಷ್ಟು 12 ವರ್ಷ ಆಯ್ತಲ್ಲ ಸೌಜನ್ಯ ಸತ್ತಿ. ಅದು ಮಾಡಿರೋದು ಯಾರು ಗೊತ್ತಾಗಬೇಕಲ್ಲ ಜನಗಳಿಗೆ. ಯಾರೋ ಒಬ್ಬ ನಾಮಕರು ಸಿಕ್ಸಿದ್ರು, ಆಮೇಲೆ ಬಿಟ್ಬಿಟ್ರು. ಅದು ಮಾಡಿರೋ ನಮಗೂ ಗೊತ್ತಾಗಬೇಕಲ್ಲ ಜನಗಳಿಗೆ. ಆಯ್ತು, ಈಗ ನೋಡಿ ಇದರಲ್ಲಿ ಥ್ಯಾಂಕ್ಸ್ ಮಂಜುನಾಥ್ ಅವರೇ. ಇದರಲ್ಲಿ ಅವರು ಒಳ್ಳೆ ಒಂದು ಮಾತನ್ನು ಹೇಳಿದ್ದಾರೆ ಮಂಜುನಾಥ್ ಅವರು. ಯಾಕೆ ನ್ಯಾಷನಲ್ ಚಾನಲ್ನಲ್ಲಿ ಬರ್ತಾ ಇಲ್ಲ, ಸ್ಟೇಟ್ ಚಾನಲ್ನಲ್ಲಿ ಬರ್ತಾ ಇಲ್ಲ ನೋಡಿ, ಅದು ಅವ್ರ ತಂತ್ರಗಾರಿಕೆ. ಅದು ಈಗ ಜನಗಳಿಗೆ ಗೊತ್ತಾಗೋದು ಮುಖ್ಯವಾಹಿನಿಗಳ ಮುಖಾಂತರ. ಇವತ್ತು ನಾವು ನಿಮ್ಮಂಥ ಚಾನಲ್ಗಳಿಗೆ ಯಾಕೆ ಧನ್ಯವಾದಗಳನ್ನು ಹೇಳ್ತಾ ಇದ್ದೀವಿ, ಯೂಟ್ಯೂಬ್ಗಳಿಗೆ ಯಾಕೆ ನಾವು ಇವತ್ತು ಅಷ್ಟೊಂದು ಇಫೆಕ್ಟಿವ್ ಆಗಿ ಇದಾವಂತ ಹೇಳಿದ್ರೆ, ಇದು ಸೌಜನ್ಯ ಪ್ರಕರಣ ಇರಬಹುದು ಮತ್ತು ಈ ಅಕ್ರಮ ಮೀಟರ್ ಬಡ್ಡಿ ದಂಧೆ ಇರಬಹುದು, ಗೊತ್ತಾಗಿದ್ದು ಯೂಟ್ಯೂಬ್ ಚಾನೆಲ್ಗಳ ಮುಖಾಂತರ. ನಂದು ಒಂದು ಪ್ರಶ್ನೆ ಇದೆ, ಬೇಕಾದ್ರೆ ನನಗೆ ಈಗ ಏನು ಕಾಲ್ ಮಾಡ್ತಾ ಇದಾರಲ್ಲ ಟೀಕೆ ಮಾಡೋರು ಕೂಡ ದಯವಿಟ್ಟು ನನಗೆ ಮಾಡಲಿ. ಯಾರಾದರೂ ಪ್ರಶ್ನೆ ಕೇಳೋರು ದಯವಿಟ್ಟು ನಮಗೆ ಕೇಳಿ, ನಾನು ಅದನ್ನು ಸ್ವಾಗತಿಸ್ತೇನೆ. ಏನಂತ ಹೇಳಿದ್ರೆ, ಇವರು ರಾಜ್ಯಸಭಾ ಸದಸ್ಯರು ಸನ್ಮಾನ್ಯ ಡಾಕ್ಟರ್ ವೀರೇಂದ್ರ ಜೈನ್ ಅವರು ಅಂತ ಏನು ಹೇಳಿದ್ರು, ನಾನು ನ್ಯಾಯ ಕೊಡಿಸ್ತೇನೆ ಅಂತ ಹೇಳಿದ್ರು. ನಮ್ಮ ಮನೆ ಮಗುವುದು ಸೌಜನ್ಯಗಂದ್ರು. ಆರ್ ಅಶೋಕ್ಗೆ ಹೇಳಿದ್ದೆ ನಾನು ತನಿಖೆ ಮಾಡೋದಕ್ಕೆ ಅಂತ ಹೇಳಿದ್ರು ಇವರು. ಒಂದೆದ್ದು CBI ತನಿಖೆ ಮಾಡೋದಕ್ಕೆ ಹೇಳಿದ್ದೆ ನಾನು ಅಂತ ಹೇಳಿದ್ರು ಅಲ್ವಾ, ಹೇಳಿದ್ರು. ಇಟ್ಸ್ ಆಲ್ ಇನ್ ಪಬ್ಲಿಕ್ ಡೊಮೇನ್ ಅಲ್ಲಿ ಇದೆ. ಹಂಗೆ ಹೇಳಿದವರು
ಸೌಜನ್ಯ ನ್ಯಾಯಪರ ಹೋರಾಟದ ವಿಡಿಯೋಗಳನ್ನ ಇವರು ಡಿಲೀಟ್ ಮಾಡಬೇಕು ಅಂತ ಹೇಳಿ ಹೈಕೋರ್ಟ್ಗೆ ಮೆಟ್ಟಿಲೇರಿ 35 ಯೂಟ್ಯೂಬ್ಗಳಿಗೆ ಇವತ್ತು ನೋಟಿಸ್ ಕೊಡ್ತಾ ಇದ್ದಾರೆ. ಯಾಕೆ? ಇವ್ರ ಮನೆ ಅಂಗಳದಲ್ಲಿ ತಾನೇ ಕೊಲೆ ನಡೆದಿದ್ದು. ಆನೆ ಮಾವುತ, ವೇದವಲ್ಲಿ, ಪದ್ಮಲತಾ, ಸೌಜನ್ಯ, ಇನ್ನೂ 100 ಕೊಲೆಗಳು ನಡೆದಿದ್ದು ಇವ್ರ ಅಂಗಳದಲ್ಲೇನೆ ನಡೆದಾಗ ಸ್ವತಃ ಇವರೇ ಧರ್ಮಾಧಿಕಾರಿಗಳೇ ಮುಂದೆ ನಿಂತ್ಕೊಂಡು ಹೇಳ್ಬೋದಾಗಿತ್ತು, ನಾನು ಕೊಡಿಸ್ತೇನೆ ನ್ಯಾಯ ಅಂತ ಹೇಳಿ. ಮೊನ್ನೆ ಒಂದು ಕಾರ್ಯಕ್ರಮ ಮಾಡ್ತಾರೆ ಇವರು, ಏನೋ ನಮ್ಮ ಇನ್ಸ್ಟಿಟ್ಯೂಟ್ ನಲ್ಲಿ ಕಲ್ತಂತವರು 150 ಜನ ಜಡ್ಜ್ ಆಗಿದ್ದಾರೆ, ದೇಶದ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಯನ್ನೇ ಮಾಡಿದ್ದಾರೆ. ಎಸ್, ಅದನ್ನು ಅಪ್ರಿಶಿಯೇಟ್ ಮಾಡೋಣ. ಕೇರಳ ಗವರ್ನರು ಕೂಡ ನಮ್ಮ ಇನ್ಸ್ಟಿಟ್ಯೂಟ್ ನಲ್ಲೇ ಓದಿದ್ದಾರೆ, ಆಂಧ್ರ ಪ್ರದೇಶದ ಗವರ್ನರು ನಮ್ಮ ಇನ್ಸ್ಟಿಟ್ಯೂಟ್ ನಲ್ಲೇ ಓದಿದ್ದಾರೆ, ಆಡಿಟರ್ ಜನರಲ್ ಕೂಡ ನಮ್ಮ ಇನ್ಸ್ಟಿಟ್ಯೂಟ್ ನಲ್ಲೇ. ಇಷ್ಟೆಲ್ಲ ಈ ಕೆಪಾಸಿಟಿ ಇಟ್ಕೊಂಡಂತವ್ರಿಗೆ ಇವರ ಮನೆ ಅಂಗಳದಲ್ಲಿ ಕೊಲೆ ನಡೆದ್ರೆ ಅಪರಾಧಿಗಳು ಸಿಗ್ತಾನೆ ಇಲ್ವಲ್ಲ? ಆ ಪ್ರಶ್ನೆ ಕೇಳ್ಬೇಕು ತಾನೇ ನಾವು. ಹೌದು, ಖಂಡಿತವಾಗ್ಲು ಇದ್ರ ಬಗ್ಗೆ ಕೇಳ್ಬೇಕು. ಧ್ವನಿ ಗವರ್ನರ್ ಇವರು ಆ ಇನ್ಸ್ಟಿಟ್ಯೂಟ್ ನಲ್ಲಿ ಓದ್ದವರು, ಮುಖ್ಯಮಂತ್ರಿ ಇವ್ರ ಮನೆಗೆ ಬಂದು ಹಣೆ ಹಚ್ಚುತ್ತಾರೆ ಇವ್ರ ಕಾಲಿಗೆ, ಪ್ರಧಾನಮಂತ್ರಿಗಳು ಕೈ ಮುಗಿದು ಹೋಗ್ತಾರೆ, ಇಂದಿರಾ ಗಾಂಧಿಯಿಂದ ಹಿಡಿದು ಇಲ್ಲಿವರೆಗಿನವ್ರು ಎಲ್ಲರೂ ಕೂಡ ಬಂದು ನಮಸ್ಕಾರ ಮಾಡಿ ಹೋಗಿದ್ದಾರೆ. ಹೋಮ್ ಮಿನಿಸ್ಟರ್ ಅಂತೂ ಬರ್ತಾನೆ ಇರ್ತಾರೆ, ಪ್ರತಿ ವಾರ ಒಂದು ಯಾವ್ದಾದ್ರು ರಾಜ್ಯದ ಹೋಮ್ ಮಿನಿಸ್ಟರ್ ಬರ್ತಾನೆ ಇರ್ತಾರೆ. ಇಷ್ಟೆಲ್ಲ ಶಕ್ತಿ ಇರೋರಿಗೆ ಇವರದೇ ಕಾಲೇಜಿನ, ಇವ್ರು ಹೇಳ್ತಾರಲ್ಲ ನಮ್ಮ ಕಾಲೇಜ್ನವರು ಅಲ್ಲಿ ಓದಿದ್ರು, ಎಸ್ ನಾವು ಕೂಡ ಹೆಮ್ಮೆ ಪಡ್ತೀವಿ ಅವ್ರ ಸಾಧನೆಗೆ. ಆದ್ರೆ ಸೌಜನ್ಯ ಕೂಡ ಇವರ ಕಾಲೇಜಿನ ಸ್ಟೂಡೆಂಟ್ ಅಲ್ವಾ, ಪದ್ಮಲತಾನು ಕೂಡ ಇವರ ಕಾಲೇಜಿನ ಸ್ಟೂಡೆಂಟ್ ಅಲ್ವಾ, ವೇದವಲ್ಲಿನೂ ಕೂಡ ಇವ್ರದೇ ಕಾಲೇಜಿನ ಟೀಚರ್ ಅಲ್ವಾ, ಅವ್ರಿಗೆ ನ್ಯಾಯ ಕೊಡಿಸೋದಕ್ಕೆ ಇವ್ರಿಗಾಗಲ್ವಾ? ಇದನ್ನು ನಾನು ಕೇಳ್ತಾ ಇದ್ದೀನಿ. ಇದನ್ನ ಎಲ್ಲ ಹೋರಾಟಗಾರರು, ಮಹೇಶ್ ಶೆಟ್ಟಿ ತಿಮ್ಮರೋಡಿಯವರು ಇದನ್ನು ಕೇಳ್ತಾ ಇರೋದು. ಎಸ್, ಇದ್ರ ಬಗ್ಗೆ ಮತ್ತೆ ಮಾತಾಡೋಣ. ಈಗ ನಮ್ಮ ಜೊತೆಗೆ ಸ್ಟೇಟ್ ಜನರಲ್ ಸೆಕ್ರೆಟರಿ ಆಗಿ ಜೊತೆಗೆ ಹ್ಯೂಮನ್ ರೈಟ್ಸ್ ಅವರು ಆಗಿರುವಂತಹ ವೆಂಕಟೇಶ್ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ವೆಂಕಟೇಶ್ ಅವರೇ ನಮಸ್ಕಾರ. ವೆಂಕಟೇಶ್ ಅವರೇ, ನನ್ನ ಧ್ವನಿ ನಿಮ್ಗೆ ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆ. ಈಗಾಗಲೇ ಧರ್ಮಸ್ಥಳ ಸಂಘದ ವಿವಾದದ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿಮ್ ಗಮನಕ್ಕೂ ಬಂದಿದೆ, ಸಾಕಷ್ಟು ಹೋರಾಟಗಳು, ಜೊತೆಗೆ ಇದಕ್ಕೆ ಸಂಬಂಧಪಟ್ಟಂತೆ ದೊಡ್ಡ ಮಟ್ಟದಲ್ಲಿ ಏನು ಸಾವು ನೋವುಗಳು ಕೂಡ ಆಗಿದೆ. ಇದ್ರ ಬಗ್ಗೆ ಹೋರಾಟವನ್ನ ಮಾಡ್ತಾ ಇರುವಂತಹವರು ಗಿರೀಶ್ ಮಠಣ್ಣನವರು, ಅವರು ಕೂಡ ನಮ್ಮ ಸ್ಟುಡಿಯೋದಲ್ಲಿ ಇದ್ದಾರೆ, ಮಾತನಾಡಿ. ಹೌದು, ನಮಸ್ಕಾರ ವೆಂಕಟೇಶ್ ಅವರೇ. ಸರ್ ನಮಸ್ತೆ. ನಮಸ್ಕಾರ, ಹೇಳಿ ಸರ್. ನಮಸ್ತೆ. ನಮಸ್ಕಾರ ವೆಂಕಟೇಶ್ ಅವರೇ, ಮಾತಾಡಿ, ಕೇಳ್ತಾ ಇದೆ. ಕೇಳಿಸ್ತಿದ್ಯಾ ಸರ್? ನನ್ನದು ನನ್ನ ಜೊತೆ ಮಾತಾಡ್ಬೇಕು ಅಂತಾನೆ ನಾನು ತುಂಬಾ ಸರಿ ಟ್ರೈ ಮಾಡಿದ್ದೆ, ನಮ್ಗೆ ಸಿಕ್ಕಿರ್ಲಿಲ್ಲ. ಇವತ್ತು ನಾನು ನಿಮ್ ಜೊತೆ ಮಾತಾಡೋಕೆ ನಾನೇ ರಿಕ್ವೆಸ್ಟ್ ಮಾಡ್ಕೊಂಡೆ ನಮ್ಮ ಚಾನೆಲ್ ಅವ್ರಿಗೆ. ಹಲೋ, ಹೇಳಿ, ಕೇಳ್ತಾ ಇದೆ. ಹೇಳಿ ವೆಂಕಟೇಶ್ ಅವರೇ. ಈಗ ನೀವು ಅಷ್ಟು ದಿವಸದಿಂದ ಮಾಡ್ಕೊ ಬರ್ತಾ ಇರುವಂತ ಕೆಲವೊಂದು ಎಲ್ಲ ಎಪಿಸೋಡ್ ಅಲ್ಲೂ ಕೂಡ ನಾನು ಫಾಲೋ ಮಾಡ್ತಾನೆ ಇದ್ದೆ. ಅದನ್ನ ನಾನು ಕೆಲವೊಂದು ಇದರಲ್ಲಿ ನಾನು ಕೂಡ ಧ್ವನಿ ಎತ್ತಿ ಮಾತಾಡೋಕೆ ತುಂಬಾ ಟ್ರೈ ಮಾಡಿದೆ. ನೀವ್ ಹೇಳ್ದಂಗೆ ಸರ್, ಅಲ್ಲಿ ಏನಾಗುತ್ತೆ ಅಂತಂದ್ರೆ ಧರ್ಮಸ್ಥಳ ಸಂಘ ಅನ್ನೋದು ಅಲ್ಲಿ ಏನೂ ಇಲ್ಲ. ಅಲ್ಲೋ, ಕರೆಕ್ಟ್. ವೆಂಕಟೇಶ್ ಅವರು ಪೂರ್ತಿ ಕೇಳ್ತಾ ಇದೆ, ಹೇಳಿ, ಕೇಳಿಸ್ಕೊಳ್ತಾ ಇದೆ. ಧರ್ಮಸ್ಥಳ ನಾವು ಹೋಗಿ ಬ್ಯಾಂಕ್, ನಮ್ಗೆ ಸಂಬಂಧಪಟ್ಟಂತ ಪ್ರಗತಿ ಕೃಷ್ಣ ಬ್ಯಾಂಕ್ಗೆ ಹೋಗಿ ನಾವು ಲೋನ್ ಕೇಳ್ಬೋದು. ನೀವು ಸಂಘದಲ್ಲಿದ್ದೀರಾ ಅಂತ ಕೇಳಿದ್ರು. ಹೌದು, ನಾವು ಧರ್ಮಸ್ಥಳ ಸಂಘದಲ್ಲಿ ಇದ್ದೀವಿ ಅಂತ ಹೇಳಿದ್ರು. ಓಕೆ, ನಮ್ಮವರು ಅಲ್ಲಿಗೆ ಲೋನ್ ಕೊಡ್ತಾ ಇರೋದು ನಾವೇ, ನಮ್ಮ ಬ್ಯಾಂಕ್ ಇಂದಾನೆ ಅಮೌಂಟ್ ಕೊಡ್ತಾ ಇರೋದು ಅಂತ ಹೇಳಿದ್ರು. ₹1 ಇಂಟ್ರೆಸ್ಟ್ ನಾವು ಕೊಡ್ತಾ ಇದೀವಿ. ಅವರು ನಿಮ್ಗೆ ಯಾವ ತರ ಕೊಡ್ತಾ ಇದಾರೋ ಗೊತ್ತಿಲ್ಲ. ಎಷ್ಟು ನಮ್ಗೆ ಎಷ್ಟು ಇಂಟ್ರೆಸ್ಟ್? ₹1 ಇಂಟ್ರೆಸ್ಟ್. ಹೌದು, ತಿಂಗಳಿಗೊಂದ್ಸರಿ ನಮ್ಗೆ ಅವರು ಬಂದು ಅಮೌಂಟ್ ಕಟ್ತಾರೆ ಅಂತ ಹೇಳಿದ್ರು. ಹಲೋ ವೆಂಕಟೇಶ್ ಅವರು ಹೇಳಿ, ಒಳ್ಳೆ ಮಾಹಿತಿ ಹೇಳ್ತಾ ಇದ್ದೀರಿ, ಹೇಳಿ, ದಯವಿಟ್ಟು ಹೇಳಿ. ಆಮೇಲೆ ನಾವೇನ್ ಮಾಡ್ದ, ತಿಂಗಳಿಗೊಂದ್ಸರಿ ಬಂದು ಅಮೌಂಟ್ ಕಟ್ಟಿದ್ರೆ ಇಲ್ಲಿ ನಮ್ಮ ಹತ್ರ ವಾರಕ್ಕೊಂದ್ಸರಿ ಕಲೆಕ್ಟ್ ಮಾಡ್ತಾರೆ. ಅದನ್ನ ಮಾತಾಡಕ್ ಹೋದ್ರೆ ನಿಮಗ್ ನಾವು ಅಮೌಂಟ್ ಕೊಟ್ಟಿವಿ, ನೀವು ತಗೊಂಡಿದ್ದೀರಾ, ನಾವ್ ಹೇಳ್ದಂಗೆ ವಾರಕ್ಕೊಂದ್ಸರಿ ಕಟ್ತಾ ಇದ್ದೀರಾ, ನಾವೆಲ್ಲ ಬೇಕಾದ್ರೂ ತಗೊಂಡ್ ಹೋಗ್ತೀವಿ ಅದನ್ನ. ನೋಡಿ, ಆ ಪ್ರಶ್ನೆ ಕೇಳುವಂಗಿಲ್ವಂತೆ ನಾವು. ಬ್ಯಾಂಕ್ಗೆ ಅವರು ನಾವು ಕಟ್ಟಿರೋ ಅಮೌಂಟ್ ಅನ್ನ ಅವರು ಸ್ಲಿಪ್ ಒಂದ್ ಮೊಬೈಲ್ಗೆ ಮೆಸೇಜ್ ಬರಲ್ಲ, ನಾವು ಕಟ್ಟಿದ ಅಮೌಂಟ್ ಎಲ್ಗ ಹೋಗುತ್ತೆ ಅನ್ನೋ ಮಾಹಿತಿ ನಮ್ಗಿರಲ್ಲ, ಯಾರಿಗೂ ಗೊತ್ತಿಲ್ಲ ಅದು. ಆಯ್ತಾ? ಮತ್ತೆ ನಮ್ಮಲ್ಲಿ ಒಬ್ರು, ನಮ್ಮ ಸಂಘದ ಒಂದು ನಂಬರ್ ಶೈಲಿ ಒಬ್ರು ಡೆತ್ ಆಗಿ, ಅವರು ಮನೆಯವರು ಡೆತ್ ಆಗಿ 6 ತಿಂಗಳಾಯ್ತು, 7 ತಿಂಗಳಾಗೋಯ್ತು. ಯಾವ ಊರಲ್ಲಿ ಅದು ವೆಂಕಟೇಶ್ ಅವರೇ? ಕೈವಾರ ಹೋಬ್ಳಿ. ಕೈವಾರ ಹೋಬ್ಳಿ. ಆಮೇಲೆ ಅವ್ರಿಗೆ 15 ಇಂದ 16 ವಾರ ಅಮೌಂಟ್ ಕಟ್ಸ್ಕೊಂಡಿದ್ದಾರೆ.
ಆ ಕಟ್ಕೊಂಡಿರೋ ಅಮೌಂಟ್ ಅಲ್ಲಿ ಇವಾಗ ಎಷ್ಟು ಬಂದಿದೆ? ಬರೀ 3,000 ರೂಪಾಯಿ ಬಂದಿದೆ ಉಳಿಕೆ ಅಮೌಂಟ್. ಇನ್ನು ಇವ್ರು ಕಟ್ಟಿರೋ ಅಮೌಂಟ್ ಇನ್ನೂ ಬಂದಿಲ್ಲ. ಡೆತ್ ಆದ್ಮೇಲೆ ಇವ್ರು ಕಟ್ಟಿರೋ ಅಮೌಂಟ್ ಬಂದಿಲ್ಲ. ಎಲ್ಲಿ ಕೇಳಿದ್ರು ಇಲ್ಲಿ ಕೇಳಿ, ಅಲ್ಲಿ ಕೇಳಿ, ಅಲ್ಲಿ ಕೇಳಿ, ಅಲ್ಲಿ ಕೇಳಿ, ಮೇಲ್ ಕೇಳಿ, ಮೇಲೆ 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 ಎಲ್ಲಿ ಗಂಟ ಮೇಲ್ಕು ಹೋಗಾಗುತ್ತೆ. ಈಗ ಹೋಬ್ಳಿ ವೇಜ್ ಹೋಗ್ಬೋದು, ತಾಲೂಕ್ ವೇಜ್ ಹೋಗ್ಬೋದು, ಡಿಸ್ಟಿಕ್ ವೇಜ್ ಹೋಗ್ಬೋದು. ಈಗ ಒಂದು ಹೆಣ್ಣಿಂಗ್ಸು ಮೇಲ್ ಕೇಳಿ ಅಂತ ಎಲ್ಲಿ ಗಂಟೆ ಹೋಗಕ್ಕಾಗುತ್ತೆ? ಧರ್ಮಸ್ಥಳಕ್ಕೆ ಹೋಗ್ಬೇಕು, ಅಲ್ಲಿ ದರ್ಶನ ಮಾಡ್ಬೇಕು, ಇವ್ರ ಕಾಲ್ ಬೀಳ್ಬೇಕು, ಬರ್ಬೇಕು, ಇಷ್ಟೇ. ಮೇಲೆ ಆಮೇಲೆ ನಾನು ಅದನ್ನೇ ವಾದ ಮಾಡಿದೆ, ನೋಡಮ್ಮ, ಬ್ಯಾಂಕ್ ಅಲ್ಲಿ ನಮ್ಗೆ ಸಾಲ ಕೊಟ್ಟ ಮೇಲೆ ನೀವು ನಮ್ಮ ಹತ್ರ ಇನ್ಶೂರೆನ್ಸ್ ತಗೊಂಡಿದ್ದೀರಾ, ಎಕ್ಸಾಕ್ಟ್ಲಿ ಕಟ್ತಾ ಇದ್ದೀರಾ, ಇನ್ಶೂರೆನ್ಸ್ ಕಟ್ತಾ ಇದೀವಿ ನಾವು. ಈಗ ನಾವೇನಾದ್ರೂ ನಮ್ಗೆ ಹೆಚ್ಚು ಕಡಿಮೆ ಆದ್ರೆ ನಮ್ಮ ವೀರೇಂದ್ರ ಹೆಗಡೆಯವರಾಗ್ಲಿ ನೀವಾಗ್ಲಿ ಯಾರು ₹1 ಕೈಯಿಂದ ಕೊಡಲ್ಲ. ಇನ್ಶೂರೆನ್ಸ್ ಆಗುತ್ತೆ ಅಲ್ವಾ? ಹೌದು. ಮತ್ತೆ ಧರ್ಮಸ್ಥಳ ಸಂಘದ ಬುಕ್ಕುಗಳು, ಮತ್ತೆ ಅಲ್ಲಿ ಒಂದು ಸಂಘ ಸಂಸ್ಥೆ ಮೀಟಿಂಗ್ಗಳು, ಮತ್ತೆ ಅಲ್ಲಿ ನಡೆಯುವಂತ ಕೆಲವೊಂದು ವಿಷಯಗಳೆಲ್ಲ ನಮ್ಗೆ ಯಾಕೆ ಬೇಕು? ಕರೆಕ್ಟ್. ಧರ್ಮಸ್ಥಳ ಬುಕ್ ನೋಡಿ, ನಮ್ಮ ಮನೆಯಲ್ಲಿ 6 ಜನ ಇದ್ದಾರೆ ಸಂಘದಲ್ಲಿ. ಒಂದೇ ಮನೆಯಲ್ಲಿ 6 ಜನ. ಹೆಂಗೆ ಅಂತ ಹೇಳಿದ್ರೆ ನಮ್ಮ ಮಿಸ್ಸಸ್ ಅವ್ರ ತಂಗಿ, ಅವ್ರ ಅಕ್ಕ, ಮತ್ತೆ ಅವ್ರ ಅಣ್ಣೆಂಟಿರು ಇಬ್ರು, ತಮ್ಮ ಹೆಂಡತಿರು ಇಬ್ರು. ಒಂದ್ ನಿಮಿಷ ಹಂಗೆ ಲೈನ್ ಅಲ್ಲಿ ಕಟ್ ಮಾಡಬೇಡಿ ವೆಂಕಟೇಶ್ ಅವರೇ. ಇವ್ರು ಹೇಳಿದ್ರಲ್ಲ ನಮ್ದೇ ಮನೆಯಲ್ಲಿ 6 ಜನ ಇದಾರೆ ಅಂತೇಳಿ, ಹಂಗಿರುವಾಗಿಲ್ಲ. ಒಂದು ಮನೆಯಲ್ಲಿ ಒಬ್ರು ಜನ ಇದ್ರೆ ಸಾಕು ಅಂತ ನಿಯಮ ಹೇಳುತ್ತೆ. ಬ್ಯಾಂಕಿಂಗ್ ರೆಗ್ಯುಲೇಷನ್ಸ್ ಹೇಳ್ತದೆ. ಸ್ವಸಹಾಯ ಗುಂಪಿನಿಂದ ದುಡ್ಡು ತಗೊಳ್ತಾರಲ್ಲ, ಆ ರೆಗ್ಯುಲೇಷನ್ಸ್ ಗಳು ಹೇಳ್ತಾ ಇದಾರೆ. ಇವರು ಹೇಳಿದ್ರಲ್ಲ 6 ಜನ ಇದಾರೆ ಅಂತ ಹೇಳಿ, ಇವರು 6 ಜನನು ಕಂಪಲ್ಸರಿ ಸಾಲ ತಗೊಳ್ಳೇಬೇಕು. ಏನ್ ಅವಶ್ಯಕತೆ ಇದೆ? ಇವರು ಒತ್ತಡ ಹಾಕ್ತಾರ ಅವ್ರಿಗೆ, ನೀವು ತಗೊಳ್ಳೇಬೇಕು. ಆ ನಂತರ 6 ಜನನು ಕೂಡ ಇವ್ರದೊಂದು ಬಿಟ್ಟಿ ಪುಸ್ತಕ ಇದೆ ನಿರಂತರ ಅಂತ ಹೇಳಿ, ವರ್ಷಕ್ಕೆ 140 ರೂಪಾಯಿ ಚಂದಾದಾರರು ತಗೊಳ್ಳೇಬೇಕು. ಒಂದು ಮನೆಯಲ್ಲಿ 6 ಜನ ಆ ಪುಸ್ತಕ ಎದಕ್ರಿ ತಗೋಬೇಕು? 6 ಜನ ಯಾಕ್ರಿ ಸಾಲ ತಗೋಬೇಕು? ಏನ್ ಅವಶ್ಯಕತೆ ಇದೆ? ಇವರು ಬಲವಂತವಾಗಿ ಕೊಡ್ತಾರೆ. ವಾಪಸ್ ಹೋಗಿ ಹೇಳಿದ್ರೆ ನೀವು ನಮಗೆ ಡಾಕ್ಯುಮೆಂಟ್ಸ್ ಕೊಡಿ, ಬ್ಯಾಂಕ್ CC ಅಕೌಂಟ್ ನಮಗೆ ಪಾಸ್ಬುಕ್ ಕೊಡಿ ಅಂತ ಹೇಳಿದ್ರೆ ಏನ್ ಹೇಳ್ತಾರೆ? ಸಾಲ ತಗೋಬೇಕಾದ್ರೆ ತಿಳಿಲಿಲ್ವಾ ಅಂತ ಕೇಳ್ತಾರೆ. ಸಾಲ ನೀವು ಮನೆಗೆ ಬಂದು ಒತ್ತಾಯ ಪೂರ್ವಕವಾಗಿ ಕೊಟ್ಟಿದ್ದೀರಿ. ಆ ನಂತರ ಡ್ರಗ್ಸ್ ನ ಯಾವ ರೀತಿ ಈ ಅಡಿಕ್ಷನ್ ಮಾಡ್ತಾರಲ್ಲ, ಡ್ರಗ್ಸ್ ಅಡಿಕ್ಟ್ ಮಾಡ್ಬೇಕಾದ್ರೆ ಅಥವಾ ಕುಡಿಯೋನು ಒಂದೇ ದಿನ ಒಂದ್ ದೊಡ್ಡ ಇಡೀ ಬಾಟ್ಲಿ ಕುಡಿಯಲ್ಲ, ಇಷ್ಟೇ ಕುಡಿತಾನೆ. ಬರ್ತಾ ಕುಡುಕಾಗ್ತಾನ ಅವನು. ಇವ್ರು ಮೊದಲೇ ದಿನ 10,000 ರೂಪಾಯಿ ಕೊಟ್ಟು ಅಡಿಕ್ಷನ್ ಹಚ್ತಾರೆ. ಆಮೇಲೆ ಅದು ಲಕ್ಷ ಆಗುತ್ತೆ, 10 ಲಕ್ಷ ಆಗುತ್ತೆ, ಸುಳಿಗೆ ಸಿಕ್ಕಾಕೋತಾರೆ. ಇವ್ರಿಗೆ ವೆಂಕಟೇಶ್ ಅವರು ಹೇಳಿದ್ ವೆರಿ ರೈಟ್ ಪಾಯಿಂಟ್ ಹೇಳಿದ್ರು. ಜನಸಾಮಾನ್ಯರ ಧ್ವನಿನೇ ಇದು. 6 ಜನಕ್ಕೆ ಸಂಘದ ಸದಸ್ಯರ ಮಾಡ್ಕೊಳ್ಳುವಂತ ಅವಶ್ಯಕತೆ ಏನಿದೆ? ಒಂದ್ ಮನೆಗೆ ಒಬ್ರು ಆದ್ರೆ ಸಾಕಪ್ಪ. 6 ಜನ ಮಾಡುವಂತ ಅವಶ್ಯಕತೆ ಏನಿದೆ? ವೆಂಕಟೇಶ್ ಅವರೇ, ನೀವು 6 ಜನದ್ದು ತಗೊಂಡ್ರಲ್ವಾ, ಅವಾಗ ಅವ್ರು ಏನ್ ಸಬೂಬನ ಕೊಟ್ಟಿದ್ರು, ಏನ್ ಹೇಳಿದ್ರು? ಯಾಕಂದ್ರೆ ಒಂದೇ ಮನೆಯಲ್ಲಿ ಇದೇನಾಗುತ್ತೆ ಅಂತಂದ್ರೆ 10 ಜನ ಸೇರ್ಬೇಕು ಅಂತ ಹೇಳ್ತಾರೆ. 10 ಜನ ಸೇರ್ಲಿಲ್ಲ ಅಮೌಂಟ್ ಕೊಡಲ್ಲ ಅಂತ ಹೇಳ್ತಾರೆ. 10 ಜನ ಸೇರ್ಲಿಲ್ಲ ಅಂದ್ರೆ ಅಮೌಂಟ್ ಕೊಡಲ್ಲ ಅಂತ ಹೇಳಿದಾಗ ಇಲ್ಲಿ ಮನೇಲಿ ಒಬ್ರಿಗೋ ಇಬ್ರಿಗೋ ಕಷ್ಟ ಇರ್ತದೆ, ಒಬ್ರಿಗೋ ಇಬ್ರಿಗೋ ಪರಿಸ್ಥಿತಿ ಕಷ್ಟ ಇರ್ತದೆ. ಅವಾಗ 10 ಜನ ಸೇರ್ಬೇಕು ಅಂದಾಗ ಬೇರೆ ವಿಧಿ ಇರಲ್ಲ. ಅವ್ರ ಅಣ್ಣೆಂಟಿ ಆಗ್ಬೋದು, ತಮ್ಮ ಹೆಂಡತಿ ಆಗ್ಬೋದು, ತಂಗಿ ಆಗ್ಬೋದು, ಇಲ್ಲ ತಂದೆ ಹೆಸರೆಲ್ಲಾದ್ರು ನಾಮಿನಿ ಕೊಡ್ಬೋದು, ತಮ್ಮನ ಹೆಸರೆಲ್ಲಾದ್ರು ನಾವು ನಾಮಿನಿ ಕೊಡ್ಬೋದು, ಇಲ್ಲ ಯಜಮಾನ್ರ ಹೆಸರೆಲ್ಲಾದ್ರು ನಾಮಿನಿ ಕೊಡ್ಬೋದು, ಯಾರ ಹೆಸರಲ್ಲಿ ಬೇಕಾದ್ರೂ ನಾಮಿನಿ ಕೊಡ್ಬೋದು ಅಂತ ಹೇಳ್ತಾರೆ. ಅವಾಗ ಏನ್ ಮಾಡ್ತಾರೆ, 10 ಜನ ಗ್ರೂಪ್ ಮಾಡ್ಲೇಬೇಕಾಗತ್ತೆ. ಇವಾಗ ನೋಡಿ, ತಿಂಗಳಿಗೆ 7 ನಿರಂತರ ಬುಕ್ಕು ತಿಂಗಳಿಗೆ ಕೊಡ್ತಾನೆ. ಹಲೋ, 6 ರಿಂದ 7 ನಿರಂತರ ಬುಕ್ಕು. ಕಮ್ಮಿ ಅಂದ್ರೆ 3-4 ವರ್ಷದಿಂದ ನಮ್ಮ ಮನೇಲಿ ಕೆಜಿ ಲೆಕ್ಕ ತೂಕ ಹಾಕ್ತಾ ಇದೀವಿ. ಕೆಜಿ ಗಟ್ಲೆ ತೂಕ ಹಾಕೋಷ್ಟು ಮಟ್ಟಿಗೆ ಬಂದು ನಿಂತಿದ್ದಾರೆ. ಯಾಕೆಂದ್ರೆ ಬೇರೆ ನಮ್ಮ ಮನೇಲಿ ವಿದ್ಯಾವಂತರು ಯಾರು ಇಲ್ಲ. ನಮ್ಮ 6 ಜನದಲ್ಲೂ ಕೂಡ ಯಾರು ವಿದ್ಯಾವಂತರಲ್ಲ. ಮಕ್ಕಳಿಗೆ ಅವ್ರ ಪಾಠ ಪುಸ್ತಕ ಓದೋದೇ ಅವ್ರ ಕಷ್ಟ. ಈ ನಿರಂತರ ಬುಕ್ ನಾವು ಹತ್ರಕ್ಕೆ ತಗೊಂಡೋಗಿ ತೋರ್ಸಕ್ಕೂ ಅವ್ರು ಒಪ್ಪಲ್ಲ. ಇದ್ರಲ್ಲಿ ಏನಿದೆ ಅಂತ ಕೇಳಿದ್ರೆ ಅದನ್ನ ಮಕ್ಕಳು ಕೊಡಿ ಅಂತ ಹೇಳ್ತಾರೆ. ನಾವು 10 ನಮ್ಮ ಸಂಘದಲ್ಲಿ 10 ಬುಕ್ ಏನ್ ಬರ್ತವೆ, ಒಬ್ರು ಅವ್ರವ್ರ ಮನೆಗೆ ತಗೊಂಡ್ ಹೋಗಲ್ಲ. ನಮ್ಮ 6 ಬುಕ್ ಜೊತೆಗೆ ಅವ್ರದ್ದು 4 ಬುಕ್ ಸೇರಿಸಿ 10 ಬುಕ್ ಲಾಟ್ ಕಟ್ಟಿ ಮಡಗಿದೀವಿ. ದುಡ್ಡು ಮಾತ್ರ ಕಟ್ಸ್ಕೊತಾ ಇದಾರೆ ಅವರು. ಇಂತಿಷ್ಟು ದಿನಕ್ಕೆ ಮುಗಿಯುತ್ತೆ, ಇವಾಗ ಕ್ಲಿಯರ್ ಆಗುತ್ತೆ ಅನ್ನೋದೇನ್ ಕ್ಲಾರಿಟಿ ಇರಲ್ವಾ ವೆಂಕಟೇಶ್ ಅವ್ರೆ?
ಈಗ ಒಂದು ಅಮೌಂಟ್ ಅಂತ ತಗೊಂಡಿರ್ತೀರಾ, ಆ ಅಮೌಂಟ್ ನ ಯಾವಾಗ ತಗೊಂಡಿದ್ರೆ ಎಷ್ಟು ದಿನಗಳ ಕಾಲ ಕಟ್ಟಬೇಕು, ಎಷ್ಟು ಕಟ್ಟಬೇಕು, ಹೇಗ್ ಕಟ್ಟಬೇಕು, ಇದನ್ನ ಯಾವ ರೀತಿ ಕ್ಲಿಯರೆನ್ಸ್ ಅಂತ ಮಾಡ್ತೀರಾ ಅನ್ನುವಂತ ಪ್ರಶ್ನೆನ ನೀವು ಯಾವತ್ತೂ ಮಾಡ್ಲಿಲ್ವಾ? ಅಯ್ಯೋ, ನಾನು ಅದನ್ನ ತುಂಬಾ ಸಾರಿ ಇದು ಮಾಡಿದೀನಿ. ಏನಂತ ಹೇಳಿದೀನಿ, 3 ವರ್ಷಕ್ಕೆ ಅಂತ ಹಾಕಿಸ್ಕೊಂಡಿರ್ತೀವಿ ನಾವು. ಈಗ ನಾವು 2 ಲಕ್ಷ ಅಮೌಂಟ್ ತಗೊಂಡಿದೀವಿ. 3 ವರ್ಷಕ್ಕೆ ವಾರಕ್ಕೆ 2,000 ರೂಪಾಯಿ ಕಟ್ಟಬೇಕು ಅಂತ. LICದು ಬಡ್ಡಿ ಮತ್ತೆ ಹೊಸ್ಲು ಎಲ್ಲ ಸೇರಿ 2,000 ರೂಪಾಯಿ ವಾರಕ್ಕೆ. ಅದು ಉಳಿತಾಯ ಬೇರೆ 20 ರೂಪಾಯಿ. 2,020 ರೂಪಾಯಿ ಆಯ್ತಾ? ಇದು ನಮ್ಮ ಮನೆಯಲ್ಲಿ ನಾನೇ ಸತ್ತಿ ಮಲಗಿದ್ರು ಅಲ್ಲಿ ಸಾಲ ಕಟ್ಟಬೇಕು. ಅವತ್ತು ಹೆಣ ಮನೇಲಿ ಮಲಗಿದ್ರು ಕೂಡ, ಗಂಡ ಸತ್ತಿ ಮಲಗಿದ್ರು ಹೆಂಡತಿ ಹೋಗಿ ಸಾಲ ಕಟ್ಬಿಟ್ಟು ಬರ್ಬೇಕು. ಹೆಂಡತಿನೇ ಸತ್ತ ಮಲಗಿದ್ರು ಕೂಡ ಗಂಡ ಹೋಗಿ ಅವತ್ತು ಆ ಸಾಲ ಕಟ್ಬಿಟ್ಟೆ ಬರ್ಬೇಕು. ಇಲ್ಲ ಗಂಡ ಹೆಂಡತಿ ಇಬ್ರು ಬದುಕಿದ್ ಮಕ್ಳು ಸತ್ತೋಗಿದ್ರು ಕೂಡ ಕಟ್ಬಿಟ್ಟೆ ಬರ್ಬೇಕು. ಒಂದು. ಎರಡನೇದು, ನಾನ್ ಹೇಳುದು ಅವ್ರಿಗೆ ಪ್ರಶ್ನೆ ಮಾಡೋದು ಒಂದೇ ಸರ್. ಈಗ ನೋಡಿ, ಪಕ್ಕದಲ್ಲಿ ಒಂದು ನ್ಯಾಯಬೆಲೆ ಅಂಗಡಿ ಇರುತ್ತೆ, ಇಲ್ಲ ಯಾವ್ದು ಗ್ರಾಮ ಇರುತ್ತೆ, ಅಲ್ಲಿ ಸರ್ವರ್ಗಳು ಸಿಗಲ್ಲ. ನಾನೊಂದು ಆಧಾರ್ ಕಾರ್ಡ್ ತೆಗಿಸ್ಬೇಕು ಅಂತ ನನ್ನ ಮಕ್ಳು ಕರ್ಕೊಂಡು ಹೋದೆ ಅಂತಂದ್ರೆ 1 ದಿವಸ 2 ದಿವಸ 3 ದಿವಸ 1 ವಾರ ಓಡಾಡಿದ್ದೀನಿ. ಸರ್ವರ್ ಇಲ್ಲ. ಒಂದು ಯಾರಿಗೂ ಕಲೆಕ್ಷನ್ ಪಾಯಿಂಟ್ ಹೇಳ್ತಾ ಇದ್ದಾರೆ ನೀವು? ಅಂದ್ರೆ ಇವರು ಜನಸ್ನೇಹಿ ಕೇಂದ್ರ ಅಂತ ಒಂದು ಮಾಡಿದ್ದಾರೆ, ಕಾಂಟ್ರಾಕ್ಟ್ ತಗೊಂಡಿದ್ದಾರೆ ಸೆಂಟ್ರಲ್ ಗೌರ್ಮೆಂಟ್ ಅಂತ. ಜನಸ್ನೇಹಿ ಕೇಂದ್ರ ಅಂತ ಹೇಳಿ ಇವರೇ ತಗೊಂಡು ಅದಕ್ಕೆ ಇದನ್ನು ಬರ್ತದೆ, ಏನು ಸ್ಯಾಲರಿ ಸರ್ಕಾರದಿಂದ, ಕೇಂದ್ರ ಸರ್ಕಾರದಿಂದ ಬರ್ತದೆ. ಹಂಗೆ ಪೂರ್ತಿ ಕೇಳಿ ನಿಮ್ಗೆ ವಿಷಯ ಗೊತ್ತಾಗುತ್ತೆ. ಈಗ 7 ಗಂಟೆಗೆ ಓಪನ್ ಆಗುತ್ತೆ ಇವ್ರದ್ದು ಗ್ರಾಮ, ಇದರಲ್ಲಿ ಎಲ್ಲಿ ಅಮೌಂಟ್ ಕಟ್ಸ್ಕೊಳ್ಳೋದು ಪಾಯಿಂಟ್. ಅವತ್ತು 7 ಗಂಟೆಗೆ ಓಪನ್ ಆದ್ರೆ 11 ಗಂಟೆ ಒಳಗಡೆ ಎಲ್ಲ 200 300 300 400 500 ಬುಕ್ ಇದ್ರು ಖಾಲಿ ಆಗೋಗುತ್ತೆ. ಎಲ್ಲಿ ನೆಟ್ವರ್ಕ್ ಸಿಗುತ್ತೆ ಅವ್ರಿಗೆ? ಯಾವ ತರ ನೆಟ್ವರ್ಕ್ ಸಿಗುತ್ತೆ? ನಮ್ಗೆ ಯಾಕೆ ಸರ್ವರ್ ಸಿಗಲ್ಲ? ಅವ್ರಿಗೆ ಮಾತ್ರ ಯಾಕೆ ಸರ್ವರ್ ಸಿಗುತ್ತೆ? ಇಲ್ಲಿ ಒಂದು ರೇಷನ್ ತಗೋಬೇಕು ಅಂದ್ರೆ ಸರ್ವರ್ ಇಲ್ಲ ಅಂತ ಹೇಳ್ತಾರೆ, ಕಾಯ್ಬೇಕು. ಒಂದು ಆಧಾರ್ ತಂದ್ಕೊಡಕ್ ಹೋಗ್ಲಿ ಸರ್ವರ್ ಇಲ್ಲ ಅಂತ ಕಾಯ್ಬೇಕು. ಬ್ಯಾಂಕ್ ಹೋಗ್ಲಿ ಸರ್ವರ್ ಇಲ್ಲ ಅಂತ ಹೇಳ್ತಾರೆ. ಪ್ರತಿ ಒಂದು ಜಾಗದಲ್ಲೂ ಸರ್ವರ್ ಸಿಗಲ್ಲ. ಇವ್ರಿಗೆ ಮಾತ್ರ ಇದುವರೆಗೂ ಇಷ್ಟು ವರ್ಷ ನನ್ನ ಇದರಲ್ಲಿ ಸರ್ವರ್ ಇಲ್ಲ ಅಂತ 5 ನಿಮಿಷ ನಿಲ್ಸಿಲ್ಲ, ಇಲ್ಲ ಸರ್ವರ್ ಇಲ್ಲ ಅಂತ 1 ವಾರ ವಾಪಸ್ ಕಳಿಸಿಲ್ಲ ಅಮೌಂಟನ್ನ. ಯಾಕಂದ್ರೆ ಅವ್ರದ್ದು ಸರ್ವರ್ ಇಲ್ವಲ್ಲ, ಅವ್ರದ್ದು ಅದಕ್ಕೆ ಅವ್ರು ವಾಪಸ್ ಕಳಿಸಿಲ್ಲ ವೆಂಕಟೇಶ್ ಅವರು. ಸರ್ವರ್ ಇಲ್ಲ ಅಂತಂದ್ರೆ ಅವರು ಸಿಸ್ಟಮ್ ಇರ್ತಾನೆ ವರ್ಕ್ ಮಾಡೋದು, ನಮ್ಗೆ ಕಂಪ್ಯೂಟರ್ ಅಲ್ಲಿ ಬಿಲ್ ತಕೊಡೋದು. ಅವ್ರು ಯಾವ್ದೋ ವರ್ಡ್ ಪ್ಯಾಡ್ ಅಲ್ಲೋ ಅಥವಾ ಯಾವ್ದ್ರಲ್ಲೋ ಹಾಕೊಂಡು ಇಟ್ಕೊಂಡಿರ್ತಾರೆ. ಒಂದು ಲೆಕ್ಕಾಚಾರ ಅಷ್ಟೇ ಅವರಿಗೆ ಬಂದಿದೆ ಅಲ್ಲ. ಅದು ನೋಡಿ, ಅಲ್ಲ ಇದನ್ನ ಹೇಳ್ಬಿಡ್ತೀನಿ ನಿಮ್ಗೆ. ಅದೇ ನಾವು ದುಡ್ಡು ತಗೋಬೇಕು ಅಂತ 10 ಜನ ಕರ್ಕೊಂಡು ಹೋಗ್ತೀವಿ ಅಂತ ಇಟ್ಕೊಳ್ಳಿ. ಒಬ್ರು ದುಡ್ಡು ತಗೋಬೇಕು ಅಂದ್ರೆ 10 ಜನ ಹೋಗ್ಬೇಕು. ಅವತ್ತು 10 ಜನಕ್ಕೆ ಕೂಲಿ ಮಾಡೋ ಕೆಲಸ ಇಲ್ಲ, ಎಲ್ಲಾರು ಹೋಗ್ಬೇಕು ಅವತ್ತು. ಅವತ್ತು ಸರ್ವರ್ ಸಿಗಲ್ಲ. 10 ಜನ ಕರ್ಕೊಂಡು ಹೋದ್ರೆ ಅದ್ರಲ್ಲೂ 3 ಜನ 4 ಜನಕ್ಕೆ ಸರ್ವರ್ ಬರಲ್ಲ, ತಗೊಳಲ್ಲ, ವಾಪಸ್ ಕಳಿಸ್ತಾರೆ. ಆಯ್ತು ವೆಂಕಟೇಶ, ತುಂಬಾ ಒಳ್ಳೆ ಮಾಹಿತಿ ಕೊಟ್ರಿ. ಇದು ನೀವು ಮಾತಾಡಿದ್ದು ಇಡೀ ಜನ ಎಲ್ಲ ಕೇಳಿದ್ದಾರೆ. ಇದರಲ್ಲಿ ನೋಡಿ, ಬಡ್ಡಿ ಬಗ್ಗೆ ನೀವು ಅವರು ಮಾತಾಡಬೇಕಾದ್ರೆ ರೇಟ್ ಆಫ್ ಇಂಟ್ರೆಸ್ಟ್ ಬಂತಿಲ್ಲ. ಈ SKDRDP ಇಂದ ಏನು ಕೇಳ್ತಾರಲ್ಲ, ಬಡ್ಡಿ ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟು ಅಂತ, ಇದೊಂದು ಯಕ್ಷ ಪ್ರಶ್ನೆ. ಇದುವರೆಗೂ ಕೂಡ ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟು ಅಂತ ಯಾರಿಗೂ ನಿಖರವಾಗಿ ಗೊತ್ತಿಲ್ಲ. ಪ್ರಾರಂಭದಲ್ಲಿ ಇವರು ಹೇಳಿದ್ರು ನಮ್ದು 13.5% ಅಂತ ಹೇಳ್ತಾ ಇದ್ರು, ಆಮೇಲೆ 18% ಅಂತ ಹೇಳಿದ್ರು. ನಾವು ಪ್ರಶ್ನೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ ಮೇಲೆ 7% ಬಂದಿದ್ದಾರೆ. ಇದು 7% ಅಲ್ಲ, 13 ಅಲ್ಲ, 18% ಅಲ್ಲ. ಪ್ರತಿ ವಾರ ಜೀವನ ಪರ್ಯಂತ ಕಟ್ತಾನೆ ಹೋಗ್ಬೇಕು. ಸತ್ರು ಕೂಡ ಅವ್ರ ಮನೆಯವರು ಕಟ್ಟಲೇಬೇಕು, ಸತ್ಯದಿಂದಾನೇ ಕಟ್ಟಬೇಕು. ರೇಟ್ ಆಫ್ ಇಂಟ್ರೆಸ್ಟ್ ಇದುವರೆಗೂ ಕೂಡ ಯಾರಿಗೂ ಕ್ಯಾಲ್ಕುಲೇಟ್ ಮಾಡಕ್ಕೆ ಆಗಿಲ್ಲ. ಮೊನ್ನೆ ಒಬ್ರು ಹೇಳ್ತಾ ಇದ್ರು, ಸರ್ ನಾನು 3 ಲಕ್ಷಕ್ಕೆ 3,000 ಗಂಡ ಹೆಂಡತಿ ಇಬ್ರು ಸೇರಿ 3 ಲಕ್ಷ ತಗೊಂಡಿದ್ದಾರೆ. ಪ್ರತಿ ವಾರ 3,000 ಕಟ್ತಾ ಇದ್ದಾರೆ. ಎಷ್ಟು ವರ್ಷದಿಂದ? 7 ವರ್ಷದಿಂದ. 3 ಲಕ್ಷಕ್ಕೆ ಪ್ರತಿ ವಾರ 3,000 ರೂಪಾಯಿನ 7 ವರ್ಷದಿಂದ ಕಟ್ತಾ ಇದ್ದಾರೆ ಅಂತ ಹೇಳಿದ್ರೆ ಇಟ್ ಈಸ್ ಆಲ್ಮೋಸ್ಟ್ 10 lakhs ಆಯ್ತು. 3 ಲಕ್ಷಕ್ಕೆ 10 ಲಕ್ಷ ಕಟ್ಟಾಯ್ತು. ನೀವು ಕ್ಯಾಲ್ಕುಲೇಟ್ ಮಾಡಿ ಎಷ್ಟಾಯ್ತು ಬಡ್ಡಿ. ಸುಮ್ಮನೆ ಹಂಗೆ ಹೇಳ್ತಾರೆ ನಮ್ದು 7%, ಮೊದಲು 18 ಅಂತ ಇದ್ರು, ಆಮೇಲೆ 13 ಬಂದ್ರು, ಈಗ ಹೇಳ್ತಾ ಇದಾರೆ ನಮ್ದು ಬರೀ 7.5% ಅಂತ ಹೇಳ್ತಾ ಇದ್ದಾರೆ. ಆಕ್ಚುಲಿ ಇವರು 1% ತಗೋತಾ ಇದಾರೆ. ಆಗ ಹೇಳಿದ್ರಲ್ಲ ಯಾರು, ಮೋಸ್ಟ್ಲಿ ಮಂಜುನಾಥ್ ಅವರು, ವೆಂಕಟೇಶ್ ಅವರು ಹೇಳಿದ್ರು 1% ಅಂತ ಹೇಳಿ. 1% ತಗೋತಾರೆ ಇವರು.
ಇಂಟ್ರೆಸ್ಟ್ ಆಫ್ ರೈಟಿಂಗ್ ಅಲ್ಲಿ ಕೂಡ ಗೋಲ್ಮಾಲ್ ಆಗುತ್ತೆ, ಎಲ್ಲ ಗೋಲ್ಮಾಲ್ ಎಲ್ಲ ಪೂರ್ತಿ. ಗೋಲ್ಮಾಲ್. ಇದ್ರ ಬಗ್ಗೆ ಮಾತನಾಡೋದಕ್ಕೆ ಹರೀಶ್ ರೈ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಹರೀಶ್ ಅವರೇ ನಮಸ್ಕಾರ. ನಮಸ್ಕಾರ ಸರ್. ಮೂಲತಃ ನೀವು ಎಲ್ಲಿಯವರು ಹರೀಶ್ ಅವರೇ? ನಾನು ವಿಟ್ಲ. ಓಕೆ, ನಿಮ್ ಗಮನಕ್ಕೆ ಆಲ್ರೆಡಿ ಬಂದಿದೆ ಈ ವಿಚಾರ, ನಿಮ್ ಊರಲ್ಲಾಗಿರ್ಬೋದು ಅಥವಾ ಸುತ್ತಮುತ್ತ ಚರ್ಚೆಗಳು ಆಗ್ತಾನೆ ಇದೆ. ಇದರ ನಿಮ್ಮ ಅನಿಸಿಕೆ ಜೊತೆಗೆ ಗಿರೀಶ್ ಮಟ್ಟಣ್ಣನವರು ಈ ಕುರಿತಂತೆ ಹೋರಾಟವನ್ನ ಮಾಡ್ತಾ ಇದ್ದಾರೆ, ಅವ್ರ ಬಗ್ಗೆ ಅವ್ರ ಜೊತೆಗೆ ಮಾತನಾಡಿ ಹರೀಶ್ ಅವರೇ. ಹಲೋ ಸರ್, ನಮಸ್ತೆ. ನಮಸ್ತೆ ಹರೀಶ್ ಅವರೇ, ಹೇಳಿ. ನಾನು ವಿಟ್ಲದಿಂದ ಮಾತಾಡುದು. ಹೇಳಿ. ನಾವು ಈ ಸಂಘದಲ್ಲಿ ಇಲ್ಲ, ಆದ್ರೆ ಈ ಸಂಘದವರು ತುಂಬಾ ಜನ ಮುನ್ನೆ ಕೂಡ ನಮ್ಮ ಒಂದು ವಿಟ್ಲದಲ್ಲಿ ಒಂದು, ಯಾಕಂದ್ರೆ ನಾವು ಸಾಹಿತ್ಯ ಹಾಗೆ ಹೀಗೆ ಅಂತ ಹೇಳಿ ನಮ್ಗೆ ಕಟ್ಟಕ್ಕಾಗಲ್ಲ ಅಂತ ಹೇಳುವ ಟೈಮ್ದಲ್ಲಿ ನಾವು ವಿಟ್ಲದಲ್ಲಿ ಕಂಪ್ಲೇಂಟ್ ಎಲ್ಲ ಕೊಟ್ಟಿದ್ದೇವೆ ಮೊನ್ನೆ. ಹಲೋ, ಕೇಳ್ತಾ ಇದೆ ಹರೀಶ್ ಅವರೇ, ದಯವಿಟ್ಟು ಮಾತಾಡಿ. ಕೊಟ್ರೆ ಈಗ ಅವರು ಒಂದು 3-4 ಜನ ಗ್ರೂಪ್ ಹೋಗಿ ಕೊಟ್ರೆ ಅದರಲ್ಲಿ 2 ಜನ ಏನ್ ಮಾಡ್ತಾರೆ ಅಂದ್ರೆ, ಹಲೋ ಕೇಳ್ತಾ ಇದೆ ಹರೀಶ್ ಅವರೇ, 2 ಜನ ಅವರು ಕವರ್ ಮಾಡಿ, ಹಲೋ 3 ಜನ ಹತ್ರ ಹೇಳುದು ನಿಮ್ಮ ಹಣವನ್ನು ನೀವು ಕಟ್ಟುದು ಬೇಡ ಈಗ, ಅವರನ್ನು ನೀವೊಂದು ವಸೂಲಿ ಮಾಡಿ ಕೊಡ್ಬೇಕಂತ ಹೇಳ್ತಾರೆ. ಏನ್ ಮಾಡಿ ಕೊಡ್ಬೇಕಂತ? ನೀವು ಕಟ್ಟದ್ ಬೇಡ, ಅವ್ರು ಕೊಡುವಂತ ಅಮೌಂಟ್ ನ ನೀವು ವಸೂಲಿ ಮಾಡ್ಕೊಡ್ಬೇಕು. ಕಂಪ್ಲೇಂಟ್ ಯಾರು 4 ಜನ ಕೊಡಕ್ ಹೋಗಿದ್ರಲ್ವಾ ಅವರಲ್ಲಿ ಕಾಂಪ್ರಮೈಸ್ ಇಬ್ರನ್ನ ಮಾಡ್ಕೊಳ್ತಾರೆ. ಆ ಕಾಂಪ್ರಮೈಸ್ ಮಾಡ್ಕೊಂಡಾಗ ಸ್ವಲ್ಪ ದಿವಸ ನಂತರ ಇವರನ್ನು ಕೂಡ ಕಟ್ಬೇಕಂತ ಹೇಳ್ತಾರೆ. ಈ ತರದ್ದು ಕೂಡ ಅವರು ಅಲ್ಲಿ ಮಾಡ್ತಾ ಇದ್ದಾರೆ ಅಂತ ನಾವು ನಿಮ್ಮ ಹೇಳಲಿಕ್ಕೆ ಬಯಸ್ತೇವೆ. ಹರೀಶ್ ಅವರೇ, ಬಹಳ ಥ್ಯಾಂಕ್ಸ್ ನಿಮ್ಗೆ. ಏನಂತ ಹೇಳಿದ್ರೆ ಇದನ್ನ ನಾನು ಮಾತಾಡ್ಬೇಕಾಗಿತ್ತು, ಹರೀಶ್ ಅವರು ಜ್ಞಾಪಿಸಿದ್ರು. ಇವ್ರೇನ್ ಮಾಡ್ತಾರೆ, ಒಂದು ಊರಲ್ಲಿ ಯಾರಾದ್ರೂ ಕಟ್ಟೋದಿಲ್ಲ ಒಬ್ರು ಅಥವಾ ಇಬ್ರು ಅಂತ ಹೇಳಿದ್ರೆ ಉಳಿದವ್ರು ಎಲ್ಲರನ್ನೂ ಅವ್ರ ವಿರುದ್ಧ ಕಟ್ತಾರೆ. ಯಾಕಂದ್ರೆ ಯಾರು ಏರು ಧ್ವನಿಯಲ್ಲಿ ಮಾತಾಡ್ತಾರೆ ಅವರನ್ನ ಎಲ್ಲ ಒಂದ್ ಕಡೆ ತಣ್ಣಗ್ ಮಾಡ್ಬೇಕು ಅನ್ನೋದಷ್ಟೇ ಅವರದ್ದು. ಅದು ಒಂದೇ ಅಲ್ಲ, ಅದ್ರ ಜೊತೆಗೆ ಇವರು ಜಾತಿ ನಡುವೆ ಜಗಳ ಹಚ್ತಾರೆ. ಒಂದು ಜಾತಿಯವರು ಇದ್ರೆ ಇನ್ನೊಂದು ಜಾತಿಯವ್ರನ್ನ ಎತ್ತು ಕಟ್ತಾರೆ. ಹರಿಜನರ ಗಿರಿಜನರನ್ನ ಎತ್ತು ಕಟ್ತಾರೆ, ಯಾಕಂದ್ರೆ ಅಟ್ರಾಸಿಟಿ ಮಾಡಬಹುದು ಅಂತ ಹೇಳಿ. ಹಿಂದೂಗಳು ಇದ್ರೆ ಮುಸಲ್ಮಾನರನ್ನ ವಸೂಲಿ ಮಾಡೋದಕ್ಕೆ ಕಳಿಸ್ತಾರೆ, ಹಿಂದೂ ಮುಸ್ಲಿಂ ಜಗಳ ಆಗಲಿ ಅಂತ ಹೇಳಿ. ಇವತ್ತು ಪ್ರತಿ ಗ್ರಾಮದಲ್ಲಿ ನೀವು ಯಾವುದೇ ಗ್ರಾಮಕ್ಕೆ ಹೋಗಿ ಮೇಡಮ್, ನೀವು ಎಲ್ಲೇ ಹೋಗಿ ಬರೀ ಇದೇ ಜಗಳ. ಮುಂಚೆ ಏನಿತ್ತು, ಶಾವಿಗೆ ಹೊಸಕ್ಕೆ ಎಲ್ಲರೂ ಸೇರ್ತಾ ಇದ್ರು, ಹಪ್ಪಳ ಮಾಡಕ್ಕೆ ಎಲ್ಲರೂ ಸೇರ್ತಾ ಇದ್ರು, ಅವ್ರ ತೋಟದ ಇದ್ರ ಗದ್ದೆಯಲ್ಲಿ ಕಸ ಕೀಳೋಕೆ ಎಲ್ಲರೂ ಸೇರ್ತಾ ಇದ್ರು. ನಾವು ಊರಲ್ಲಿ ನೋಡಿದೀವಿ ಶಾವಿಗೆ ಹೊಸ ಮಣಿ ಇರ್ತಿದ್ದು. ಈ ಬೇಸಿಗೆ ರಜೆ ಬಂದ ತಕ್ಷಣ ಎಲ್ಲಾ ಹೆಣ್ಮಕ್ಳು ಸೇರಿ ಶಾವಿಗೆ ಹೊಸಿತಾ ಇದ್ರು, ಹಪ್ಪಳ ಸಂಡಿಗೆ ಮಾಡ್ತಿದ್ರು. ಈಗ ಹಂಗಲ್ಲ, ಈಗ ಎಲ್ಲರೂ ಸೇರಿ ಇನ್ನೊಬ್ರ ಮನೆಗೆ ಬಡ್ಡಿ ವಸೂಲಿ ಮಾಡಕ್ ಹೋಗ್ತಾರೆ. ಹಿಂಗಾಗಿ ಗ್ರಾಮದಲ್ಲಿ ಸಾಮರಸ್ಯ ಅನ್ನೋದೇ ಉಳಿದಿಲ್ಲ. ಆ ವಿಲೇಜ್ ಇಕೋಸಿಸ್ಟಮ್, ಇಂಡಿಯನ್ ಆದ ಟ್ರೆಡಿಷನಲ್ ಇಕೋಸಿಸ್ಟಮ್ ಏನಿತ್ತಲ್ಲ, ಗ್ರಾಮೀಣ ಸೊಗಡು ಅನ್ನೋದು ಏನಿತ್ತಲ್ಲ, ಇವತ್ತು ಸಂಪೂರ್ಣವಾಗಿ ಸರ್ವನಾಶ ಮಾಡಿದ್ದಾರೆ ಮಿಸ್ಟರ್ ವೀರೇಂದ್ರ ಹೆಗಡೆ ಅಂಡ್ ಕಂಪನಿ. ಅದು ಕೂಡ ಅಭಿವೃದ್ಧಿ ಹೆಸರಿನಲ್ಲಿ. ನೀವು ಯಾವುದೇ ಊರಿಗೆ ಹೋಗಿ ಒಬ್ಬರು ಕಂಡ್ರೆ ಇನ್ನೊಬ್ಬರಿಗೆ ಆಗಲ್ಲಪ್ಪ, ಆಗಲ್ಲ. ಯಾಕೆ ಹೇಳಿ? ಶತ್ರು ಬರಲ್ಲ. ಯಾಕೆ ಬರಲ್ಲ ಅಂತ ಹೇಳಿದ್ರೆ, ನಮ್ಮ ಮನೆಗೆ ಬಂದು ದುಡ್ಡು ವಸೂಲಿ, ಬಡ್ಡಿ ವಸೂಲಿಗೆ ಬರ್ತಾನೆ ಇವನು ಅಂತ ಹೇಳಿ ಇವನು ಬಂದು ಬಡ್ಡಿ ವಸೂಲಿ ಮಾಡ್ತಾಳೆ. ಮುಂಚೆ ಹಪ್ಪಳ ಸಂಡಿಗೆ ಮಾಡಕ್ ಬರ್ತಿದ್ರು ಎಲ್ಲರೂ ಒಟ್ಟಿಗೆ ಬಂದು, ಈಗ ಬಡ್ಡಿ ವಸೂಲಿ ಮಾಡಕ್ ಬರ್ತಾ ಇದ್ದಾರೆ. ಅದು ಈ ಸಂಘದಿಂದ ಆದಂತಹ ಅತಿ ನಮ್ಮ ಸಂಸ್ಕೃತಿಗೆ ಕೊಟ್ಟಂತಹ ಅತಿ ದೊಡ್ಡ ಪೆಟ್ಟು. ಇನ್ನು ಮೂಲತಃ ಕಾಸರಗೋಡು ಅವರಾದವರು ನಮ್ಮ ಜೊತೆ ಕಾಲ್ ಅಲ್ಲಿ ಇದ್ದಾರೆ. ಹಲೋ ಹಲೋ ನಮಸ್ಕಾರ, ನಿಮ್ಮ ಹೆಸರು? ಕಾಸರಗೋಡು ದಿನೇಶ್ ಅವರ. ಓಕೆ, ಈಗಾಗಲೇ ನಿಮ್ಮ ಭಾಗದಲ್ಲಿ ಧರ್ಮಸ್ಥಳ ಸಂಘದ ವಿಚಾರ ದೊಡ್ಡ ಮಟ್ಟದಲ್ಲಿ ವಿಷಯ ಏನಿದೆ ಚರ್ಚೆಗಳಾಗ್ತಾ ಇದೆ, ಜೊತೆಗೆ ದೂರು ಕೂಡ ದಾಖಲಾಗಿದೆ ಧರ್ಮಸ್ಥಳದಲ್ಲಿ ಅನ್ನುವಂಥದ್ದು ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಮಯೂರ ಟಿವಿ ಚರ್ಚೆನ ಮಾಡ್ತಾ ಇದೆ. ಹೋರಾಟವನ್ನ ಮಾಡ್ತಾ ಇರುವಂತಹದ್ದು ಗಿರೀಶ್ ಮಟ್ಟಣ್ಣನವರು. ಅವ್ರು ಸ್ಟುಡಿಯೋದಲ್ಲಿ ನಮ್ಮ ಜೊತೆ ಇದ್ದಾರೆ, ಅವ್ರ ಜೊತೆ ಮಾತನಾಡಿ. ಅಲ್ಲ, ಕಾಸರಗೋಡು ಯಾವ ರಾಜ್ಯ ಬರ್ತದೆ ಹೇಳ್ಬಿಡಿ. ಕಾಸರಗೋಡು ಕೇರಳ. ಕೇರಳ ನಿಮ್ಗೂ ಈ ರೀತಿ ಅನುಭವ ಆಗಿದೆಯಾ ದಿನೇಶ್ ಅವರೇ? ಇಲ್ಲ, ನಾವು ಧರ್ಮಸ್ಥಳ ಸಂಘದ ಅನುಭವ ನಮಗಿಲ್ಲ, ನಾವು ಸಂಘದಲ್ಲಿಲ್ಲ. ಗಿರೀಶ್ ಸರ್ ಅವ್ರ ಹತ್ರ ಮಾತಾಡ್ಬೇಕು ಅಂತ ನನಗೆ ಇದುವರೆಗೆ ಅವ್ರನ್ನ ನಾನು ಕಾಂಟ್ಯಾಕ್ಟ್ ಮಾಡಿಕ್ ಆಗಿಲ್ಲ, ಅದಕ್ಕೆ ಫೋನ್ ಮಾತಾಡಿ. ಹೇಳಿ ದಿನೇಶ್ ಅವರೇ. ನಮಸ್ತೆ ಸರ್. ನಿಮ್ಮ ಹೋರಾಟಕ್ಕೆ ಖಂಡಿತ ಜಯ ಸಿಕ್ಕೇ ಸರ್. ನಾವು ಇನ್ನೊಂದು ನಿಮ್ಮ ಹೋರಾಟವನ್ನ ನಾವು ಮತ್ತೆ ಪ್ರಾರಂಭ ಮಾಡಬೇಕು ಸರ್. ನಾವು ನಿಮ್ಮ ಜೊತೆಗಿದ್ದೀವಿ ಅಂತ ಹೇಳಕ್ಕೆ ಸರ್. ಧನ್ಯವಾದಗಳು, ಥ್ಯಾಂಕ್ಸ್
ದಿನೇಶ್ ಅವರೇ. ಖಂಡಿತ. ಮತ್ತೆ ನಿಮ್ಮ ಯೂಟ್ಯೂಬ್ ಇದು ಮಯೂರಾ ನ್ಯೂಸ್ ಯೂಟ್ಯೂಬ್ ಅಲ್ಲಿ ವಾಯ್ಸ್ ಕ್ಲಿಯರ್ ಇಲ್ಲ ನೋಡಿ, ಅದೊಂದು ಸರಿ ತುಂಬಾ ಜನ ಅದು ಮೆಸೇಜ್ ಮಾಡ್ತಿದ್ದಾರೆ, ತುಂಬಾ ವಾಯ್ಸ್ ಬ್ರೇಕ್ ಆಗ್ತಾ ಇದೆ. ಓಕೆ ಖಂಡಿತ ಕಳಿಸ್ಕೊಡ್ತೀವಿ. ಖಂಡಿತ ದಿನೇಶ್ ಅವರೇ, ಥ್ಯಾಂಕ್ ಯು ಸೋ ಮಚ್. ಆಮೇಲೆ ದಿನೇಶ್ ಅವರೇ, ಸ್ವಲ್ಪ ಇದು ಏನು ಈ ಸುದ್ದಿಗಳು ಯಾವ ಯೂಟ್ಯೂಬ್ಗಳು ಚಾನಲ್ಗಳು ಸೌಜನ್ಯ ಕುರಿತಾಗಿ ಆಮೇಲೆ ಧರ್ಮಸ್ಥಳ ಹೆಸರಿನಲ್ಲಿ ನಡೀತಾ ಇರುವಂತಹ ಅಕ್ರಮಗಳ ಬಗ್ಗೆ ಪ್ರಸಾರ ಮಾಡ್ತಾರೆ, ಮಾತಾಡ್ತಾರೆ, ಅವು ಎಲ್ಲವುಗಳನ್ನು ಕೂಡ ದಯವಿಟ್ಟು ನಿಮ್ಮ ಸ್ನೇಹಿತರಲ್ಲಿ ಗ್ರೂಪ್ಗಳಲ್ಲಿ ಶೇರ್ ಮಾಡಿ ಮತ್ತು ಅವರಿಗೆ ಬೆಂಬಲಿಸ್ರಿ ಮತ್ತೆ ಅದಕ್ಕೆ ಸಬ್ಸ್ಕ್ರೈಬ್ ಮಾಡಿ ಅಂತ ನಾನು ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು ದಿನೇಶ್ ಅವರೇ. ಈಗಾಗಲೇ ಪ್ರಚಲಿತ ಕಾರ್ಯಕ್ರಮದಲ್ಲಿ ಧರ್ಮಸ್ಥಳದಲ್ಲಿ ನಡೀತಾ ಇರುವಂತಹ ದೊಡ್ಡ ಮಟ್ಟದ ದಂಧೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆಯನ್ನ ಮಾಡ್ತಿದ್ವಿ. ಅದರಲ್ಲಿ ಹೋರಾಟವನ್ನ ಮಾಡ್ತಾ ಬಂದಿರುವಂತಹದ್ದು ನಿರಂತರವಾಗಿ ಗಿರೀಶ್ ಮಟ್ಟಣ್ಣನವರು. ಅವರು ಈ ಕುರಿತಂತೆ ಸಾಕಷ್ಟು ಮಾಹಿತಿಯನ್ನ ಕೂಡ ನಿಮ್ಮ ಮುಂದೆ ಹಂಚಿಕೊಳ್ತಾ ಇದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿಯನ್ನ ನಿಮಗೆ ಹೇಳ್ತಾ ಹೋಗ್ತೀವಿ ಸ್ಮಾಲ್ ಬ್ರೇಕ್ನ ಬಳಿಕ.